ಈಗ ಆ್ಯಂಕರಿಂಗ್ ಮಾಡಬೇಕಾದ್ರೆ ಹೇಗೆ ಮೈಕ್ ಟೆಸ್ಟಿಂಗ್ 1 2 3 ಅಂತ ಚೆಕ್ ಮಾಡ್ತಾರಲ್ಲ, ಹಾಗೆ ನಾವು ವ್ಲಾಗಿಂಗ್ ಮಾಡಬೇಕಾದ್ರೆ ಈ ರೀತಿ ಪಿಕ್ಚರ್ ಟೆಸ್ಟ್ ಮಾಡ್ಕೋಬೇಕಾಗತ್ತೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಕೂಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗಾಯ್ಸ್, ಟೈಮ್ ಎಷ್ಟು ಗೊತ್ತಾ? 5 ಗಂಟೆ 19 ನಿಮಿಷ. 5 ಗಂಟೆಗೆ ಎದ್ದು ಈಗ ಸ್ನಾನ ಮಾಡಿಕೊಂಡು ಹೊರಟೆ. ಏನೇ ಎತ್ತ ಅಂತ ಹೇಳ್ತೀನಿ. ಸೊ ಡ್ರೆಸ್ ಹೇಗಿದೆ? ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಲ್ಲ? ಬನ್ನಿ ತೋರಿಸ್ತೀನಿ ನೋಡಿ. ಸೊ ಇದು ನನ್ನ ಔಟ್ಫಿಟ್. ಇನ್ನೂ ಬರುತ್ತೆ, ಇಲ್ಲೊಂದು ಬೆಲ್ಟ್ ಬರುತ್ತೆ, ಸೊ ಅದು ಹಾಕ್ಕೋಬೇಕು. ಬನ್ನಿ ಹೋಗೋಣ. ಟೈಮ್ ನೋಡಿ 5 ಗಂಟೆ 25 ನಿಮಿಷ. ಗೈಸ್, ನಾನು ರೆಡಿ ಆದೆ, ಹೊರಟೆ. ನೋಡಿ, ನಮ್ಮಮ್ಮನೇ ಎದ್ದು ಕೂತಿದ್ದಾರೆ. ಬಾಯ್. ಗೈಸ್, ಈ ಸ್ಟ್ರೀಟ್ ಲೈಟ್ ಇರುತ್ತಲ್ಲ, ಅದ್ರಲ್ಲಿ ಮುಖ ನೋಡ್ಕೊಳ್ಳೋಕ್ಕೆ ಚೆಂದ ಅಲ್ಲ? ಫೋಟೋ ತೆಗೆಸ್ಕೊಳ್ಳೋಕ್ಕೆಲ್ಲ ನೋಡಿ ಎಷ್ಟು ಚೆಂದ ಕಾಣ್ತೀವಿ. ಸಖತ್ತಾಗಿದೆ ಅಲ್ಲ? ಈಗ ಟೈಮ್ 5:30 ಅಲ್ವಾ? ಸೊ ಯಾರೂ ಎದ್ದಿಲ್ಲ ಗೈಸ್, ಎಲ್ಲ ನಿಶಬ್ದವಾಗಿದೆ ರೋಡೆಲ್ಲ. ಅಷ್ಟೊಂದು ವೆಹಿಕಲ್ಸ್ ಎಲ್ಲ ಎಂತ ಇಲ್ಲ. ನಾನೇ ಎದ್ದು ದೇವ ಥರ ಹೋಗ್ತಾ ಇರೋದು. ಈವನ್ ವಾಕಿಂಗ್ ಮಾಡೋರು ಯಾರೂ ಕಾಣಿಸ್ತಾ ಇಲ್ವಲ್ಲ ಗೈಸ್. ಜನಗಳೆಲ್ಲ ಫಿಟ್ನೆಸ್ ಫ್ರೀಕ್ ಅಂದ್ಕೊಂಡ್ರೆ ಯಾರೂ ವಾಕ್ ಮಾಡ್ತಾ ಇಲ್ಲ. ಮೇ ಬಿ ಎಲ್ಲ ಪಾರ್ಕಿಗೆ, ಮೇನ್ ರೋಡಿಗೆ ಆ ಸೈಡ್ ಹೋಗ್ಬಿಡ್ತಾರೆ ಅನಿಸುತ್ತೆ. ಬಟ್ ಈ ಕಡೆ ಮೇನ್ ರೋಡಿಗೆ ಬಂದರೆ ಹೂವು ಮಾರೋರಂತೂ ಇರ್ತಾರೆ ಗೈಸ್. ಮೋಸ್ಟ್ ಪ್ರಾಬ್ಲಿ 4 ಗಂಟೆಗೆಲ್ಲ ಬಂದುಬಿಡ್ತಾರೆ ಅನಿಸುತ್ತೆ ಇವ್ರುಗಳು. ನೋಡಿ, ಎಲ್ಲ ಫ್ರೆಶ್ ಹೂವು, ಇವತ್ತು ಬಂದು ಇಳಿಸಿರೋ ಹೂವುಗಳು. ಎಷ್ಟು ಚೆಂದ ಇದೆ ನೋಡಿ, ನೋಡೋಕ್ಕೆ ಚೆಂದ ಗೈಸ್ ಹೂವು. ಇಷ್ಟು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಎಲ್ಲೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ ಗೈಸ್. ಇವತ್ತು ನಾನು ಎಲ್ಲೋ ಹೋಗ್ತಾ ಇದ್ದೀನಿ. ಈಗೊಂದು ಸ್ವಲ್ಪ ಹೊತ್ತು ನಿಮ್ಮ ಮುಖ ಸೀರಿಯಸ್ ಆಗಿರುತ್ತೆ ಅಲ್ಲ? ನಾವು ಅದನ್ನೇ ಕೇಳ್ತಾ ಇರೋದು, ಹೇಳಿ ಅಂತ. ಗೈಸ್, ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು ಅಲ್ವಾ? ಬಟ್ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ದೆ. ಜೊತೆಗೆ ದೇವ್ರ ಸಾಥ್ ಕೊಟ್ಟರೆ, ದೇವ್ರು ನಮ್ಮ ಕೈ ಹಿಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ. ಹಾಗೆಯೇ ನಾನು ಅನ್ಕೋತಾ ಇದ್ದೆ ತುಂಬ ಸಲ, ನನಗೆ ಟೆಂಪಲ್ ವಿಸಿಟ್ ಮಾಡಬೇಕು ಅಂತ, ಅದರಲ್ಲೂ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಈ ಆಷಾಢ ಮಾಸದಲ್ಲಿ ಅಂತ ಫುಲ್ ಸ್ಟ್ರಾಂಗಾಗಿ ವಿಶ್ ಮಾಡಿದ್ದೆ. ಸಕಲೇಶ್ಪುರ ಗೈಸ್, ಅಂದ್ಕೊಂಡ ತಕ್ಷಣ ಎಲ್ಲ ಆಗಿಬಿಡುತ್ತೆ ಅನ್ನೋದು ಸುಳ್ಳು. ಅದಕ್ಕಷ್ಟೇ ಪ್ರಯತ್ನವೂ ಪಡಬೇಕು, ಸ್ಟ್ರಾಂಗ್ ವಿಲ್ ಪವರ್ ಸಹ ಇರಬೇಕು. ಆ್ಯಂಡ್ ಮೋರ್ ಓವರ್ ಜೊತೆಗೆ ಯಾರಾದರೂ ನಾನು ಇದ್ದೀನಿ ಬಾ ಅಂತ ಹೇಳೋರಿದ್ರಂತೂ ಸೂಪರಾಗಿ ಏನು ಬೇಕಾದರೂ ಸಕ್ಸಸ್ ಆಗತ್ತೆ. ಬಟ್ ಅನ್ಲಕ್ಕಿ ಅಥವಾ ಏನೋ ಗೊತ್ತಿಲ್ಲ, ನನಗೆ ಅಂಥವ್ರು ಯಾರ ಜೊತೇಲಿಲ್ಲ ಗೈಸ್. ನಮ್ಮ ಅಪ್ಪ ಅಮ್ಮ ನನ್ನನ್ನು ಪುಷ್ ಮಾಡ್ತಾರೆ, ಬಟ್ ಅವ್ರ ಕೈಲಿ ಈ ರೀತಿ ಎಲ್ಲ ಬೆಟ್ಟ ಹತ್ತೋಗಿ ಬರೋದು ಅವೆಲ್ಲ ಆಗಲ್ಲ. ಬಿಕಾಸ್ ಅವ್ರಿಗೆ ವಯಸ್ಸಾಗಿದೆ. ಸೊ ವಯಸ್ಸು ಸಪೋರ್ಟ್ ಮಾಡಲ್ಲ. ಅಟ್ಲೀಸ್ಟ್ ಅವ್ರು ನನಗೆ ಹೋಗು ಅಂತ ನನಗೆ ಹೇಳ್ತಾರಲ್ಲ, ಅದೇ ನನಗೆ ಗ್ರೇಟ್ ಸಪೋರ್ಟ್. ಆ್ಯಕ್ಚುಲಿ ನಾನು ಬೇಗ ಎದ್ದೊಳ್ಬೇಕಿತ್ತು, ಬಟ್ ಎದ್ದಾಗಲೇ 5 ಗಂಟೆ. ಅದು ನಾನೇ ಎದ್ದಿಲ್ಲ, ನಮ್ಮಮ್ಮ ಏಳ್ಸಿರೋದು. ನಮ್ಮಮ್ಮ ಆಗಲೂ ಏಳ್ಸ್ನೋ ಬೇಡವೋ ಅಂದ್ಕೊಂಡು ಏಳ್ಸಿದ್ರಂತೆ. ಬಟ್ ಏನಾಯಿತು ಅಂದರೆ, ನಾನು ಆ್ಯಕ್ಚುಲಿ ಬೇಗ 4 ಗಂಟೆಗೆ ಎದ್ದು ಹೋಗಬೇಕು ಅಂದ್ಕೊಂಡಿದ್ದೆ. ಆಗಲೇ ಇಲ್ಲ, ತುಂಬ ಜರ್ನಿ ಮಾಡಿದ್ದೀನಿ ಅಲ್ಲ, ಸೊ ನಿದ್ದೆ ಬಂದುಬಿಟ್ಟಿದೆ. ಹಾಗಾಗಿ ನನಗೆ ಎಚ್ಚರ ಆಗಿಲ್ಲ. ಬಟ್ ನಮ್ಮಮ್ಮ ಪುಣ್ಯಕ್ಕೆ 5 ಗಂಟೆಗೆ ಎಬ್ಬಿಸಿದ್ರಲ್ಲ, ಬೇಗ ರೆಡಿ ಆಗಿಬಿಟ್ಟು ಬಂದಿದ್ದೀನಿ. ಮತ್ತು ಆ್ಯಕ್ಚುಲಿ ನಮ್ಮ ಶಿವಮೊಗ್ಗ ಕಡೆಯಿಂದ ಬಸ್ ಬರುತ್ತೆ, ಆ ಬಸ್ಗಳು ಪಾಸ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಬಸ್ಗಳು ಇಲ್ಲ. ಇದೊಂದು ಬಸ್ ಸಿಕ್ತು, ಇದು ನೋಡಿದ್ರೆ ಫುಲ್ ರಶ್ಶು ಗೈಸ್. ಈ ಬಸ್ಗೆ ಹತ್ಕೊಂಡು ಹೋಗಬೇಕು ಅನ್ನೋ ರೂಲ್ಸ್ ಇಲ್ಲ, ಇನ್ನೊಂದು ಬಸ್ಗೋಸ್ಕರ ಕಾಯ್ಬೋದು, ಸೀಟ್ ಸಿಗುತ್ತೆ ಅಂತಲೂ ಇರ್ಬೋದು. ಬಟ್ ಆ ಬಸ್ಸಲ್ಲೂ ರಶ್ ಇರಲ್ಲ, ಸೀಟ್ ಸಿಗುತ್ತೆ ಅನ್ನೋ ಗ್ಯಾರಂಟಿ ಏನು? ಸೊ ಗ್ಯಾರಂಟಿ ಇಲ್ದಿರೋದನ್ನ ನಂಬ್ಕೊಳ್ಳೋದಕ್ಕಿಂತ ಕಣ್ಮುಂದೆ ಇರೋ ಬಸ್ನೇ ಹತ್ಕೊಂಡು ಮುಂದೆಲ್ಲೋ ಸೀಟ್ ಸಿಗ್ಬೋದೇನೋ ಅಂತ ಹೋಗೋದೇ ಬೆಸ್ಟ್ ಅಲ್ಲ? ಇದರಿಂದ ಟೈಮು ಸೇವ್ ಆಗುತ್ತೆ. ಆ್ಯಂಡ್ ನನಗೆ
ಮೋರ್ ಓವರ್ ಒಬ್ಬಳೇ ಹೋಗ್ತಾ ಇರೋದ್ರಿಂದ ಅಲ್ಲಿ ಬೆಟ್ಟ ಹತ್ತೋ ಕಡೆ ಮೆಟ್ಲು ಹತ್ತೋ ಕಡೆ ಹೇಗೆ ಏನು ಎತ್ತ ಅಂತ ಗೊತ್ತಿಲ್ಲ. ತುಂಬ ಜನನ ಕೇಳಿದೆ, ಎಲ್ಲರೂ ಒಬ್ಬಳೇ ಹೋಗಬೇಡಿ ಅಂತ ಇದ್ದರು. ಸೊ ಅದು ಬೇರೆ ಭಯ ಒಂದು ಕಡೆ ಇತ್ತು, ಹೋಗ್ಲೋ ಬೇಡವೋ ಅನ್ನೋ ಡೈಲಮಾ ಬೇರೆ, ಹೋದರೆ ಅಲ್ಲೇನಾದರೂ ನನಗೆ ಆಗೋದ್ರೆ ಅನ್ನೋ ಭಯ ಬೇರೆ. ಸೊ ಈ ಭಯಗಳ ಮಧ್ಯೆನೇ ಹೊರಟೆ. ಬಸ್ ಏನೋ ಹತ್ತದ್ನ, ಸೊ ಫುಲ್ ಸ್ಟ್ಯಾಂಡಿಂಗು. ಬಟ್ ಏನೋ ಒಂದು ಹೋಪ್ ಇತ್ತು, ಮುಂದೆಲ್ಲೋ ಒಂದು ಕಡೆ ಸೀಟ್ ಸಿಗತ್ತೆ ಅಂತ. ಅದು ಸ್ವಲ್ಪ ಅಷ್ಟೇ, ಆದರೂ ಎಲ್ಲೂ ಸಿಗಲೇ ಇಲ್ಲ. ಆ್ಯಕ್ಚುಲಿ ಚನ್ನರಾಯಪಟ್ಟಣದಿಂದ ಮೈಸೂರು 2 ಅಥವಾ 2.5 ಅವರ್ಸ್ ಜರ್ನಿ. ಚನ್ನರಾಯಪಟ್ಟಣದಿಂದ ಕಿಕ್ಕೇರಿ, ಕಿಕ್ಕೇರಿಯಿಂದ ಕ್ಯಾರ್ಪೇಟೆ, ಕ್ಯಾರ್ಪೇಟೆಯಿಂದ ಪಾಂಡುಪುರ, ಪಾಂಡುಪುರದಿಂದ ಶ್ರೀರಂಗಪಟ್ಟಣದಿಂದ ಮೈಸೂರು. ನನಗೆ ಸೀಟ್ ಸಿಕ್ಕಿದ್ದು ಶ್ರೀರಂಗಪಟ್ಟಣದಲ್ಲಿ. ಫೈನಲಿ ನೋಡಿ ಮೈಸೂರು ರೀಚ್ ಆದೆ. ಇದೇ ನಾನು ಬರಬೇಕಾಗಿದ್ದ ಡೆಸ್ಟಿನೇಷನ್ನು. ಇವಾಗ ಹೇಗೆ ಹೋಗೋದು? ಐ ಮೀನ್ ಓಲಾ ಅಥವಾ ಊಬರ್ ಬುಕ್ ಮಾಡೋಣ ಅಥವಾ ಪ್ರೀಪೇಯ್ಡ್ ಆಟೋದಲ್ಲಿ ಹೋಗೋಣ ಅನ್ನೋದು 2 ಕ್ವಶನ್ ಅರೈಸ್ ಆಯಿತು. ಸೊ ಫೈನಲಿ ಐ ಹ್ಯಾವ್ ಡಿಸೈಡೆಡ್ ಪ್ರೀಪೇಯ್ಡ್ ಆಟೋ. ಇಲ್ಲಿ ಬಂದು ನೋಡಿದ್ರೆ ಜನನೇ ಇಲ್ಲ ಗೈಸ್. ಯೂಶ್ವಲಿ ಇಲ್ಲಿ ತುಂಬ ರಶ್ ಇರುತ್ತೆ, ಬಟ್ ಜನ ಇಲ್ಲ. ಓಕೆ ಫೈನ್, ಒಳ್ಳೇದಾಯಿತು ಅಂದ್ಕೊಂಡು ಬಂದು ತಗೊಂಡೆ. ಅದು ಚಾಮುಂಡಿ ಪಾದ ಸಮಥಿಂಗ್ ಏನೋ ಹೇಳಿ ತಗೋಬೇಕು, ಮೆಟ್ಲು ಅಂತ. ಸೊ ತಗೊಂಡೆ ಗೈಸ್. ನಾನು ಚನ್ನರಾಯಪಟ್ಟಣದಿಂದ ಮೈಸೂರು ತನಕ ಬರೋವರೆಗೂ ನನ್ನ ಮನಸ್ಸಲ್ಲಿ ಏನೇನೆಲ್ಲ ಬಂದು ಹೊರಟೋಯ್ತು ಗೊತ್ತಾ? ಒಳ್ಳೆ ಅಲೆಗಳು ಪಾಸ್ ಆಗುತ್ತಲ್ಲ ಹಾಗೆ ಪ್ರತಿಯೊಂದು ನನ್ನ ಕಣ್ಮುಂದೆ ಬಂದು ಹಿಂಗೋಯ್ತು. ಯಾರನ್ನು ಬ್ಲೇಮ್ ಮಾಡೋದು, ಯಾರನ್ನು ಬ್ಲೇಮ್ ಮಾಡ್ದೇ ಇರೋದು, ಅಥವಾ ಬ್ಲೇಮ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಅದು ನನಗೆ ಗೊತ್ತು. ಆದರೆ ನನ್ನ ಮನಸ್ಸಿನಲ್ಲಿರೋದು ನನ್ನ ಮನಸ್ಸಿನಲ್ಲೇ ಯಾಕೆ ಅದು ಸಾಯಬೇಕು? ಸೊ ನನ್ನ ಮನಸ್ಸಿನಲ್ಲಿರೋ ನೋವು ಗೊತ್ತಾಗಬೇಕು. ಯಾಕೆ ಗೊತ್ತಾ? ಅಟ್ಲೀಸ್ಟ್ ಬೇರೆಯವರಿಗೆ ಅದು ಹೆಲ್ಪ್ ಆಗುತ್ತೆ. ಹೆಂಗೆ ಅಂದರೆ, ಇಷ್ಟೆಲ್ಲ ಕಷ್ಟ ಇದ್ದೇ ಇವರು ಜೀವನ ಮಾಡ್ತಿದ್ದಾರೆ ಅಂದಮೇಲೆ, ಸೊ ಸಿಂಪಲ್ ಕಷ್ಟಗಳನ್ನ ಕಷ್ಟ ಅಂದ್ಕೊಳ್ಳೇಬಾರ್ದು ಅನ್ನೋ ಫೀಲ್ ಕೆಲವ್ರಿಗೆ ಬರ್ಬೋದು ಅಲ್ಲ. ಅವ್ರನ್ನ ನಂಬೋದು ಇವ್ರನ್ನ ನಂಬೋದು ಅನ್ನೋದಕ್ಕಿಂತ ಒಂಟಿಯಾಗಿದ್ಬಿಡೋದು ಬೆಸ್ಟು. ಆದರೆ ಏನು ಗೊತ್ತಾ, ಲೈಕ್ ಯಾರೂ ಇಲ್ದೇ ಒಂಟಿತನ ಇರ್ತಲ್ಲ, ಅದೊಂಥರ ಫೀಲ್. ಆದರೆ ಎಲ್ಲರೂ ಇದ್ದು ಒಬ್ಬಂಟಿಯಾಗಿರ್ತೀವಲ್ಲ, ಇದೇ ಒಂಥರ ಫೀಲು. ನನಗೆಷ್ಟೋ ಸಲ ಅನಿಸುತ್ತೆ, ಚಿಂಟೋರ್ ಪಪ್ಪ ಇಷ್ಟೊಂದೆಲ್ಲ ದುಡಿತಾ ಇದ್ದಾನಲ್ಲ, ಯಾರಿಗೋಸ್ಕರ ದುಡಿತಾ ಇದ್ದಾನೆ, ಏನಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾನೆ ಅಂತ. ಹೆಂಡತಿ ಮಕ್ಕಳಿಗೆ ಪ್ರಾಪರಾಗಿ ಎಲ್ಲಿ ಹೋಗಬೇಕು, ಎಲ್ಲಿ ಬಿಡಬೇಕು, ಅವ್ರ ಇಷ್ಟ ಕಷ್ಟ ವಿಚಾರಿಸ್ಕೊಳ್ದೇ ಇರೋಕ್ಕೂ ಟೈಮ್ ಇಲ್ದಿರೋವಷ್ಟು ದುಡಿಮೆ ಬೇಕಾ? ಆ ದುಡ್ದು ಎಲ್ಲಿ ತಗೊಂಡೋಗಿ ಅವರು ಇಡ್ತಾರೆ, ಯಾರಿಗೋಸ್ಕರ ಇಡ್ತಾರೆ? ಸೊ ಎಲ್ಲ ಕ್ವೆಶ್ಚನ್ ಮಾರ್ಕು ಪ್ರತಿಯೊಂದು ನನ್ನ ಕಣ್ಮುಂದೆ ಬರುತ್ತೆ. ಇನ್ನು ಅಕ್ಕ ತಂಗಿರು ಇರಬೇಕು ಅಂತಾರೆ, ಬಟ್ ಏನು ಪ್ರಯೋಜನ ಗೈಸ್? ಎಲ್ಲರೂ ಒಂದೇ ಥರ ಇರಲ್ಲ. ನಿಮಗೆ ಗೊತ್ತಾ, ಲಾಸ್ಟ್ ನಮ್ಮಮ್ಮಂಗೆ ಫಸ್ಟ್ ಟೈಮ್ ಕಣ್ಣು ಆಪ್ರೇಷನ್ ಆಗಿದ್ದಾಗ ನಮ್ಮ ಅಕ್ಕ ಬಂದು ಹೋದ್ಲಲ್ಲ, ಆ ಟೈಮಲ್ಲಿ ಮೇ ಬಿ ಅವಳು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ಲು ಅನಿಸುತ್ತೆ. ಆ ಟೈಮಲ್ಲೋ ಯಾವಾಗಲೂ ಗೊತ್ತಿಲ್ಲ, ಈಗ ರೀಸೆಂಟಾಗೇ ಹೋಗಿದ್ಲು. ಬಟ್ ಅವಳು ನಮ್ಮನ್ನು ಯಾರನ್ನೂ ಕರೀಲಿಲ್ಲ, ಅವಳೊಬ್ಬಳೇ ಹೋದ್ಲು. ಅಂದರೆ ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಗಂಡ ಮಕ್ಕಳು ಹೆಂಡತಿ, ನಾನು ನನ್ನ ಮಗನೂ ಇದ್ವು, ನಮ್ಮನ್ನೇನು ಕರೀಲಿಲ್ಲ. ಸೊ ಆವಾಗಲೇ ಅನ್ನಿಸ್ತು ಇದು ಎಲ್ಲ ರಿಲೇಷನ್ಶಿಪ್ಪು ಫೇಕು. ಸೊ ಇಲ್ಲಿ ಯಾರಿಗೋಸ್ಕರನೂ ಅಲ್ಲ, ನಾನೇ ಒಂಥರ ಲೂಸು. ಎಲ್ಲರೂ ಬೇಕು, ಎಲ್ಲರೂ ಒಳ್ಳೆಯವರು ಅಂದ್ಕೊಂಡಿರ್ತೀನಿ. ಆದರೆ ಬೇರೆಯವರೆಲ್ಲ ಹಾಗಿರಲ್ಲ, ಅವರು ಅವ್ರ ಫ್ಯಾಮಿಲಿ ಅಂತ ಇರ್ತಾರೆ ಅಂತ. ಅಮ್ಮ ಗೈಸ್, ಅಂತೂ ಇಂತೂ ಧೈರ್ಯ ಮಾಡಿ ಬಂದಿದ್ದೀನಿ ಇಲ್ಲಿ ತನಕ. ಆಟೋ ಇಳಿದ ತಕ್ಷಣ ಅಲ್ಲಿ ಮಂಗಳಮುಖಿಯರಿದ್ದರು. ಅವ್ರು ಇಳಿದ ತಕ್ಷಣ ಆಶೀರ್ವಾದ ಮಾಡಿದ್ರು, ಮತ್ತು ದುಡ್ಡು ಅಂತ ಇದ್ರು. ನಾನು ಗೊತ್ತಲ್ಲ ನಿಮಗೆ ಗೈಸ್, ಅಷ್ಟು ಸುಲಭವಾಗಿ ನಾನು ಯಾರಿಗೂ ಕೊಡೋದಿಲ್ಲ. ಬಟ್ ಅವ್ರಿಗೆ ಆಟೋ ಚಾರ್ಜಲ್ಲಿ ಕೊಟ್ಬಿಟ್ಟು ಅದನ್ನು ಕೊಡೋಕ್ಕೆ ಬಿಡ್ತಾ ಇಲ್ಲ ಒಬ್ಬರು. ಇನ್ನೊಬ್ಬರು ಆಟೋಗೆ ಫಸ್ಟ್ ಪೇ ಮಾಡಿಬಿಡ್ಲಿ ಆಮೇಲೆ ಕೊಡ್ತಾರೆ ಅಕ್ಕ ಅಂತೆ. ಬಂದ್ಬಿಟ್ಟು ಮನ್ಸಲ್ಲಿ ಅನ್ಕೋತಾ ಇದ್ದೆ, ಬಂದ್ಬಿಡಿ ನಾನು ಕೊಟ್ಬಿಡ್ತೀನಿ ಅಂತ. ಬಟ್ ಅವರು ಬಿಡಲಿಲ್ಲ. ಸೊ ಎಂತ ಮಾಡಿದೆ ಗೊತ್ತಾ, ಅರ್ಜೆಂಟಲ್ಲೇ 10 ರೂಪಾಯಿ ತೆಗೆದ್ಬಿಟ್ಟು ಒಬ್ರಿಗೆ ಕೊಟ್ಬಿಟ್ಟೆ ಅಷ್ಟೇ. ಆಶೀರ್ವಾದ ಮಾಡಿದ್ದಾರೆ ಅಲ್ಲ, ಸೊ ಅದು ಅವ್ರು ಏನಂದ್ರೂ ನಾನು ಕೇಳಿಸ್ಕೊಳ್ಳೋದು ಬೇಡ, ಏನು ಮಾಡೋದು ಬೇಡ, 10 ರೂಪಾಯಿ ತೆಗೆದು ಕೊಟ್ಬಿಡೋಣ. ಒಳ್ಳೇದು ಕೆಟ್ಟದ್ದು ದೇವರೇ ನೀನೇ ನೋಡ್ಕೊ ಅಂದ್ಬಿಟ್ಟು ಕೊಟ್ಬಿಟ್ಟು ಮುಂದೆ ಬರ್ತಾಯಿದ್ದೀನಿ. ಅವ್ರು ಬಿಡ್ತಾ ಇಲ್ಲ. 100 ರೂಪೀಸ್ ಕೊಡಿ, ನಿಮಗೆ ವಾಪಸ್ ಕೊಡ್ತೀವಿ, ನಿಮಗೇ ದೃಷ್ಟಿ ತೆಗೆದ್ಬಿಟ್ಟು ಕೊಡ್ತೀವಿ ಅಂತ ಎಲ್ಲ. ನಾನು ಏನೂ ತಲೆ ಹಾಕ್ಕೊಳ್ಳಿಲ್ಲ.
ಬಿಕಾಸ್ ನಾನು ಒಬ್ಬಳೇ ಬೇರೆ ಇದ್ದೀನಿ, ಮತ್ತು ಅವ್ರುಗಳು ನೋಡಿದ್ರೆ ಅಷ್ಟೊಂದು ಜನ ಇದ್ದಾರೆ. ಸೊ ಇದು ಸರಿಯಲ್ಲ ಅಂದ್ಕೊಂಡು ನಾನು ಪಾಡಿಗೆ ನಾನು ಮುಂದೆ ಬಂದುಬಿಟ್ಟೆ. ಮುಂದೆ ಬರ್ತಾ ನನಗೆ ಸಮಾಧಾನ ಆಯಿತು. ಬಿಕಾಸ್ ಇಲ್ಲಿ ತುಂಬ ಜನ ಮೆಟ್ಲು ಸೇವೆ ಮಾಡೋರು ಇದ್ದರು. ಇವರೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ, ಅಂದರೆ ವಿಶ್ ಪ್ರೇ ಮಾಡ್ಕೊಂಡಿರ್ತಾರೆ, ಈ ರೀತಿ ಸೇವೆ ಮಾಡ್ತೀನಿ ಅಂತ. ಸೊ ತುಂಬ ಜನ ಇದ್ದರು, ಬಟ್ ಅಂಥ ಕ್ರೌಡ್ ಏನಿರಲಿಲ್ಲ, ಬಟ್ ಭಯವಂತೂ ಆಗಲಿಲ್ಲ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನನಗೆ ಅದು ಫಸ್ಟ್ ಅವರಿಂದ ಎಲ್ಲ ಎಸ್ಕೇಪ್ ಆಗಿ ಆಮೇಲೆ ಒಂದೇ ಸಮನೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಬಿಕಾಸ್ ಮತ್ತೆ ಬಂದು ಎಲ್ಲಿ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ಬಿಟ್ಟು ನೋಡಿದ್ರೆ ನನಗೆ ಉಸಿರಾಡೋಕ್ಕೆ ಆಗ್ತಾ ಇಲ್ಲ. ಉಸಿರು ಇಟ್ಕೊಂಡ್ಬಿಟ್ಟಿದೆ ಆಯಿತಾ. ಫುಲ್ ಬಾಯಿಂದ ಉಸಿರು ಹೊರಗೆ ಬಿಡಬೇಕು ಅಂತ ಇದ್ದೀನಿ, ಅದು ಆಗ್ತಾನೇ ಇಲ್ಲ. ಓ ಏನಪ್ಪ ಇದು ಅಂದ್ಕೊಂಡೆ. ಗೈಸ್ ಬರೋದು ಬಂದ್ಬಿಟ್ಟೆ. ಎಷ್ಟು ಭಯ ಆಗ್ತಿತ್ತು ಗೊತ್ತಾ. ಅಮ್ಮ ನಾವು ರಿಲ್ಯಾಕ್ಸ್ಡ್. ಈ ಸೋಲೋ ಟ್ರಿಪ್ಪೇ ಏನೋ ಒಂಥರ ಸಾಹಸ ಮಾಡ್ದಂಗಿತ್ತು. ತುಂಬ ಇಷ್ಟ ಆಯಿತು. ಯಾರೂ ನನಗೆ ಬೈಯೋರಿಲ್ಲ, ನಂಗೆ ಡಿಸ್ಟರ್ಬ್ ಮಾಡೋರಿಲ್ಲ, ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಅನ್ನೋರಿಲ್ಲ. ಸೊ ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಆ ನೇಚರ್ ನೋಡಿಕೊಂಡು, ಬೆಟ್ಟ ನೋಡಿಕೊಂಡು, ದೇವ್ರನ್ನ ನೆನಪಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೆ. ಗೈಸ್ ಫೈನಲಿ ನೋಡಿ ಅಲ್ಲಿ ಏನೋ ಕಾಣ್ತಾ ಇದೆ. ಸೊ ಇಲ್ಲಿ ರೀಚ್ ಆಗಿದೆ, ಖುಷಿ ಆಗ್ತಾ ಇದೆ. ನನ್ನ ಪಕ್ಕ ಒಂದು ಪುಟ್ಟ ಹುಡುಗ ಪಾಸ್ ಆಗ್ತಾನೆ. ಸೊ ಪಾಪ ನಂಗೆ ಅವನೇ ಒಂದೆರಡು ವಿಡಿಯೋ ಗೊತ್ತಾ, ಸಖತ್ತಾಗಿ ನನಗಿಷ್ಟ ಆಯಿತು. ಪಾಪ ಹುಡುಗಂಗೆ ಥ್ಯಾಂಕ್ಸ್ ಹೇಳಬೇಕು. ಈಗ ಈ ಟೈಮಲ್ಲಿ ನಾನು ಅವನನ್ನು ಕೇಳಿರಲಿಲ್ಲ, ಇಲ್ಲೇ ಎಲ್ಲೋ ನಿಯರ್ ಬೈ ಹಾಂ ನೋಡಿ. ಸೊ ಇದಾದಮೇಲೆ ಪುಟ ಒಂದು ತಕ್ಕೊಡು ಅಂದೆ, ಅವ್ನು ತಕ್ಕೊಟ್ಟ. ನಿಜವಾಗ್ಲೂ ಚೆನ್ನಾಗಿ ತೆಗ್ದಿದ್ದಾನೆ ನೋಡಿ, ಎಷ್ಟು ಚೆಂದ ಇದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು ಈ ಕ್ಲಿಕ್. ದೇವ್ರಿಗೆ ಗೊತ್ತು ನಂಗೆ ಏನು ಬೇಕು ಬೇಡ ಅಂತ. ನೋಡಿ ಎಷ್ಟು ಚಂದ ಕಳಿಸ್ಕೊಟ್ಟಿದ್ದಾರೆ ನನಗೋಸ್ಕರ ದೇವರು. ನೋಡಿ ಆ ಹುಡುಗನೇ ಪಾಪ ನನಗೆ ಮಾಡಿಕೊಟ್ಟಿದ್ದು ವಿಡಿಯೋ ಕ್ಯಾಪ್ಚರ್. ಹಾರಿಜಾಂಟಲಾಗಿ ಒಂದು ಕ್ಯಾಪ್ಚರ್ ಆಯ್ತಲ್ಲ, ಸೊ ವರ್ಟಿಕಲಾಗಿ ಒಂದು ಇರಲಿ ಅಂದ್ಬಿಟ್ಟು ಈ ಕ್ಯಾಪ್ಚರ್ನ ಮಾಡಿಸ್ಕೊಂಡೆ. ಇದು ಸಹ ಚೆನ್ನಾಗಿ ಬಂದಿದೆ, ಬಟ್ ಅದು ಇನ್ನೂ ಸ್ವಲ್ಪ ಬೆಳಕು ಥರ ಇದೆ ಅಲ್ಲ, ಅದು ಇನ್ನೂ ಚೆನ್ನಾಗಿ ಬಂದಿತ್ತು. ಇದರಲ್ಲಿ ಸ್ವಲ್ಪ ಶೇಡ್ ಇದೆ, ಬಟ್ ಸ್ಟಿಲ್ ಇದು ಸಹ ಚೆನ್ನಾಗಿದೆ. ನನಗೆ ರೀಲ್ಸಿಗೆಲ್ಲ ಅಪ್ಲೋಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಗೈಸ್ ಇಲ್ಲಿ ತನಕ ರೀಚ್ ಆಗಿದ್ದೀವಿ ಅಲ್ಲ, ಆಲ್ಮೋಸ್ಟ್ 85% ರೀಚ್ ಆದಾಗೆ. ಇನ್ನು ಅಷ್ಟೊಂದೇನು ದೊಡ್ಡ ಮೆಟ್ಲಿರಲ್ಲ, ಕಮ್ಮಿ ಚಿಕ್ಕ ಮೆಟ್ಲಿರುತ್ತೆ, ಆರಾಮ್ಸೆ ಹೋಗ್ಬೋದು. ನೋಡಿ ಇಲ್ಲಿ ನಂದಿ ಇದ್ದಾರೆ. ಸೊ ನಂದಿಗೊಂದು ಕೈ ಮುಗಿದ್ಬಿಟ್ಟು ನಂದಿಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಮುಂದೆ ಹೋಗೋಣ. ಹಾಗೆ ಮುಂದೆ ಹೋಗ್ತಾ ಇದ್ದೆ. ಅಲ್ಲಿ ಕಲ್ಲಲ್ಲಿ ಕೆತ್ತನೆ ಮಾಡೋರನ್ನ ನೋಡಿದೆ. ಅಲ್ಲಿ ಆನೆ ನೋಡಿದೆ ಗೈಸ್. ಆನೆ ಒಳಗೆ ಮರಿ ಆನೆ ಸಖತ್ತಾಗಿದೆ ಗೈಸ್. ಅದು ಹೆಂಗೆ ಕೆತ್ತನೆ ಮಾಡಿದ್ರು ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿದೆ ಆಯಿತಾ. ಅದು ಒಂದು ಪೀಸು ದೊಡ್ಡ ಆನೆ ಇದೆಲ್ಲ, ಅದು 2,500 ಅಂತೆ. ಚಿಕ್ಕ ಆನೆ 800 600 ಆ ರೀತಿ ಎಲ್ಲ ಇದೆ. ಸೊ ಕೇಳಿದೆ, ಬಟ್ ನಾನೇನು ತೊಗೊಳ್ಳಿಲ್ಲ, ಬಟ್ ತುಂಬ ಇಷ್ಟ ಆಯಿತು. ನೋಡೋಣ ಇನ್ ಫ್ಯೂಚರ್ ಏನಾದ್ರು ಬೇಕು ಅಂದರೆ ತೊಗೊಂಡ್ರಾಯ್ತು. ಬಟ್ ಆನೆ ಒಳಗೆ ಮರಿ ಆನೆನ ಹಾಕ್ತಾ ಇದ್ದಾರೆ, ಐ ಮೀನ್ ಕೆತ್ತನೆ ಮಾಡ್ತಿದ್ದಾರೆ ಅಂದರೆ ಗ್ರೇಟ್ ಅಲ್ಲ. ಸೊ ನಾನು ಕೇಳಿದೆ ಹೇಗೆ ಮಾಡ್ತೀರಾ ಅಂತ, ಏನೋ ಡ್ರಿಲ್ ಮಾಡ್ತಾರಂತೆ. ಬಟ್ ಸ್ಟಿಲ್ ಅದು ತುಂಬ ಶೇಪಾಗಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದರು, ಸಖತ್ತಾಗಿತ್ತು. ನಿಜ ಹೇಳ್ತೀನಿ ಗೈಸ್, ನನಗೆ ಸ್ವಲ್ಪ ಸಹ ಬೇಜಾರಾಗಿಲ್ಲ. ಬಟ್ ನನಗೆ ಆಗಿದ್ದ ಅನುಭವಗಳನ್ನ ನೆನೆಸ್ಕೊಂಡು ನನಗೆ ದೊಡ್ಡ ಪಾಠ ಕಲ್ತಂಗೆ ಫೀಲ್ ಆಗ್ತಾಯಿತ್ತು. ಅದೆಲ್ಲ ರೀಕಾಲ್ ಮಾಡ್ಕೊಂಡಿದ್ದು ಬಸ್ಸಲ್ಲಿ, ಅದೆಲ್ಲ ನನಗೆ ಒಳ್ಳೆ ಪಾಠ ಕಲಿಸಿದೆ. ಯಾರನ್ನು ಎಷ್ಟು ನಂಬಬೇಕು, ಯಾರನ್ನು ಹಚ್ಕೋಬೇಕು, ಯಾರ ಜೊತೆ ಹೇಗಿರಬೇಕು, ಪ್ರತಿಯೊಂದೂ ಕಲ್ತಿದ್ದೀನಿ. ಗೈಸ್ ಎಲ್ಲರೂ ಹೇಳೋದು ಒಂದೇ, ನಿನಗೇನಮ್ಮ ಸೂಪರಾಗಿದ್ದೀಯಾ ಅಂತಾರೆ. ಆದರೆ ಅವ್ರಿಗೆಲ್ಲ ಗೊತ್ತಾ ನನಗೇನಿದೆ ಏನಿಲ್ಲ ಅಂತ. ಬಟ್ ಅದನ್ನೇ ಹೇಳೋದು, ನನ್ನನ್ನು ನೋಡೋಕ್ಕೆ ಐ ಮೀನ್ ಇರೋ ಏನೇ ಇರ್ಬೋದು, ನಿನಗೇನು ಅಂತಾರ ಹೊರತು ನಿನಗೂ ಏನಾದರೂ ಕಷ್ಟ ಇದೆಯಾ, ನನ್ನಿಂದ ಏನಾದರೂ ಸಹಾಯ ಬೇಕಾ ಅಂತ ಕೇಳೋರು ಒಬ್ಬರು ಇಲ್ಲ ಗೈಸ್. ಸೊ ಕಷ್ಟಕ್ಕೆ ಆಗದೆ ಇರೋರು ಅಥವಾ ನೀನೇನೋ ಮಾಡ್ತಾ ಇದೀಯಾ ಮಾಡು, ನಿನ್ನ ಹಿಂದೆ ನಾವು ಇರ್ತೀವಿ ಅನ್ನೋರು ನನ್ನ ಜೊತೆ ಒಬ್ಬರೂ ಇಲ್ಲ ಗೈಸ್.
ಇದನ್ನು ಎಷ್ಟು ಧೈರ್ಯವಾಗಿ ಬೇಕಾದ್ರೂ ಎಷ್ಟು ಜೋರಾಗಿ ಬೇಕಾದರೂ ಹೇಳ್ತೀನಿ. ಯಾರು ಏನೇ ಬಂದು ಇದ್ರೂ ಇದಾಗಿ ಕ್ವೆಶ್ಚನ್ ಮಾಡಿದ್ರು ಐ ಕ್ಯಾನ್ ಆನ್ಸರ್ ದೆಮ್. ಬಿಕಾಸ್ ಇವತ್ತಿನ ತನಕ ನಿಂಗೆ ಇದನ್ನು ಮಾಡು, ನೀನು ಇದನ್ನು ತಗೋ, ನೀನು ಇದನ್ನು ಮಾಡಿದ್ರೆ ನಿಂಗೆ ಒಳ್ಳೇದಾಗತ್ತೆ ಅನ್ನೋರು ಒಬ್ಬರೂ ಇಲ್ಲ ಗೈಸ್. ನನ್ನ ಕಾಲು ಹಿಡ್ದು ಎಳೆಯೋರೇ ಜಾಸ್ತಿ ಜನ, ನನ್ನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋರೇ ಜಾಸ್ತಿ ಜನ. ಇವ್ರ ಮಧ್ಯ ಎಲ್ಲ ನಾನು ನನ್ನಿಷ್ಟದಂತೆ ನನಗೆ ಹೇಗೆ ಬೇಕು ನಾನು ಹಾಗೆ ಬದುಕ್ತಾ ಇದ್ದೀನಿ. ಯಾರ ಹತ್ರನೂ ಲೈಕ್ ಆಹಾ ತಲೆ ಬಗ್ಸಿಲ್ಲ. ನಾನು ಹೀಗೆ ಇರೋದು, ನಾನು ಹೀಗೆ ಇರ್ತೀನಿ ಅಂತೀನೋ ಹೊರತು ನಾನು ಯಾಕೆ ಕಮ್ಮಿ ಮಾಡ್ಕೋಬೇಕು ಗೈಸ್? ಏನು ಕಮ್ಮಿ ಆಗಿದೆ ಅಂತ ಕಮ್ಮಿ ಮಾಡ್ಕೋಬೇಕು? ದೇವರು ವಿದ್ಯೆ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಜೊತೆಗೆ ಯಾರು ಹೇಗೆ ಅನ್ನೋ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಸಹ ಕೊಟ್ಟಿದ್ದಾನೆ. ಹಿಂಗೊಂದು ಸಲ ಒಬ್ಬರ ಜೊತೆ ಮಾತಾಡಿದ್ರೆ ಅವರಿಗೆ ನನ್ನ ಮೇಲೆ ಏನು ಒಪಿನಿಯನ್ ಇದೆ ಆ್ಯಂಡ್ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಥವಾ ನನಗೆ ಅವರಿಂದ ಏನಾದರೂ ಅನುಕೂಲ ಆಗುತ್ತಾ, ಪ್ರತಿಯೊಂದು ಸಹ ನನಗೆ ಗೇಜ್ ಮಾಡೋ ಅಂಥ ಮನಸ್ಥಿತಿನ ದೇವ್ರು ಕೊಟ್ಟಿದ್ದಾರೆ. ಸೊ ಇದಕ್ಕಿಂತ ಜಾಸ್ತಿ ಬೇಕಾ ಗೈಸ್? ನಾನು ಅದಕ್ಕೇ ಯಾರ ಜೊತೆನೂ ಸೇರೋಕ್ಕೋಗಲ್ಲ. ನನಗೆ ಒಳ್ಳೇದಾಗಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನನಗೆ ಕೆಟ್ಟದ್ದು ಮಾಡೋರು ಅಥವಾ ನನ್ನಿಂದ ಬರೀ ಲಾಭ ಪಡೆಯೋರು ಕಂಡ್ರೆ ನಾನು ದೂರನೇ ಇರ್ತೀನಿ. ಸೊ ನನಗೆ ನಿಮ್ಮ ಸಹವಾಸನೇ ಬೇಡ ಅಂತ ದೂರ ಇದ್ದುಬಿಡ್ತೀನಿ. ನನಗೆ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ, ಬೆಟ್ಟ ಹತ್ತಿದ್ದು ಗೊತ್ತಾಗಲಿಲ್ಲ. ನೋಡ್ತಿದ್ದಂಗೆ ಅಲ್ಲಿ ಗೋಪುರ ಕಾಣಿಸ್ತಾ ಇತ್ತು. ಸೊ ನೋಡಿ ತುಂಬ ಖುಷಿ ಆಯಿತು. ಸೊ ಫೈನಲಿ ರೀಚ್ ಆಗಿದ್ದೀನಿ ಗೈಸ್. ಬೆಟ್ಟ ಹತ್ತೋದೆಲ್ಲ ಮುಗೀತು, ಇನ್ನೇನಿದ್ರು ಹೋಗಿ ದೇವ್ರ ದರ್ಶನ ಮಾಡೋದು ಒಂದೇ ಬಾಕಿ. ನೋಡಿ ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದೇ ಫೈನಲ್ಲು. ಸೊ ಇದನ್ನು ದಾಟಿದ್ರೆ ನೆಕ್ಸ್ಟ್ ಇರೋದೇ ದೇವ್ರದ್ದು ಗರ್ಭಗುಡಿ. ಆಯಿತಾ? ನಿಮಗೆಲ್ಲ ಅನ್ನಿಸ್ಬೋದು, ನೀವು ಎಷ್ಟು ಗಂಟೆಗೆ ಹೊರಡ್ರಿ, ಎಷ್ಟು ಗಂಟೆಗೆ ರೀಚ್ ಆದ್ರಿ, ಈಗ ಬೆಟ್ಟದಲ್ಲಿ ಎಷ್ಟು ಗಂಟೆಗೆ ಇದ್ದೀರಾ ಅಂತ ಅಲ್ವಾ? ನಾನು 6 ಗಂಟೆಗೆ ಹೊರಟೆ, ಮೈಸೂರನ್ನ 8 ಗಂಟೆಗೆ ರೀಚ್ ಆದೆ. ಬಟ್ 8ರಿಂದ 8:15 ಅಲ್ಲಿ ಏನದು ಆಟೋ ತೊಗೊಂಡು ಬರೋಕ್ಕೆ ಆಯಿತು. 8:23ಕ್ಕೆ ನಾನು ಬೆಟ್ಟ ಹತ್ತೋಕ್ಕೆ, ಸ್ಟೆಪ್ಸ್ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಬಂದುಬಿಟ್ಟು 9:15, 9:20 ಕೈಂಡ್ ಆಫ್. ಸೊ ಇವಾಗ ರೀಚ್ ಆಗಿದ್ದೀನಿ. ಬಟ್ ಅಲ್ಲಿಂದ ನಾನು ಟಿಕೆಟ್ ಎಲ್ಲ ತೊಗೊಂಡು ಇಲ್ಲಿ ಬರೋ ಅಷ್ಟರಲ್ಲಿ, ಐ ಮೀನ್ ಟಿಕೆಟ್ ತೊಗೊಂಡು ದೇವರಿಗೆ ಕ್ಯೂ ನಿಂತ್ಕೊಳ್ಳೋಕ್ಕೆ ಕರೆಕ್ಟಾಗಿ 9:43 9:45 ಆಗಿತ್ತು ಗೈಸ್. ನಮಗೆ ಜಾಗ ಇಲ್ಲ ಅಂದರೆ ಅಲ್ಲಿ ಯಾವುದೋ ಒಂದು ನಾಯಿ ಬೇರೆ ನುಸಿತಾ ಇದೆ ಗೈಸ್, ಬೀದಿ ನಾಯಿ. ಯಪ್ಪ ನನಗಂತೂ ಭಯನೇ ಆಗೋಯ್ತು. ನೋಡಿ ಫೈನಲಿ ಎಂಟ್ರೆನ್ಸ್ ತನಕ ರೀಚ್ ಆಗಿದ್ದೀವಿ. ಇನ್ನು ಟಿಕೆಟ್ ವಿಷಯ ಹೇಳಬೇಕು ಅಂದರೆ, ಆ್ಯಕ್ಚುಲಿ ನಾನು ಒಬ್ಬಳೇ ಬಂದಿದ್ದೀನಿ ಅಲ್ಲ, ಅಲ್ಲಿ ತನಕ ಒಬ್ಬಳೇ ಗೈಸ್, ಯಾರೂ ಪರಿಚಯ ಇಲ್ಲ. ಅಲ್ಲಿ ಒಂದೆರಡು ಕ್ಲಿಪ್ಪಿಂಗ್ಸು ಒಂದು ಚಿಕ್ಕ ಹುಡುಗ ತಗೊಟ್ಟ ಬಿಟ್ಟರೆ ಮತ್ತಿನ್ಯಾರೂ ಪರಿಚಯ ಇಲ್ಲ. ಇನ್ನೊಂದು ವಿಷಯ ನಾನು ನಿಮಗೆ ಹೇಳಲಿಲ್ಲ ಅಲ್ಲ, ಆ್ಯಕ್ಚುಲಿ ಈಗ ಒಳಗಡೆ ದೇವ್ರು ನೋಡೋಕೆ ಹೋಗಬೇಕು ಅಂದರೆ ಟಿಕೆಟ್ ತೊಗೋಬೇಕು. ಫ್ರೀ ಎಂಟ್ರಿನೂ ಇರುತ್ತೆ, ಬಟ್ ಅದು ತುಂಬ ಕ್ಯೂ ಇರುತ್ತೆ ಅಂದ್ಕೊಂಡೆ. ಮತ್ತು ಅದ್ರ ಬಗ್ಗೆ ನನಗೆ ನಾಲೆಡ್ಜೇ ಇಲ್ಲ, ಬಿಕಾಸ್ ನಾನು ಇವತ್ತಿನ ತನಕ ಅದರಲ್ಲಿ ಹೋಗೇ ಇಲ್ಲ. ನಾವು ಯಾವಾಗಲೂ ನಾರ್ಮಲಾಗಿ ಹೋಗ್ತಾ ಇರೋದು 200 ರುಪೀಸ್ ಅಥವಾ 300 ರುಪೀಸ್ ಇತ್ತು. ಲಾಸ್ಟ್ ಟೈಮ್ 300 ರುಪೀಸ್ ಮಾಡಿದರು ಅದನ್ನು. ಸೊ ಅದರಲ್ಲಿ ನಾನು ಹೋಗ್ತಾ ಇದ್ದೆ. ಸೊ ಅದನ್ನು ತೊಗೋಬೇಕಂತ ಹೋಗಿದ್ದೆ, ಬಟ್ ಅವಾಗ ಅಲ್ಲಿ ಯಾರೋ 50 ರುಪೀಸ್ ಟಿಕೆಟ್ ತೊಗೋತಾ ಇದ್ರು. ಸೊ ನಾನು ಎಂತ ಮಾಡಿದೆ, ಅವರು ನೋಡಿಬಿಟ್ಟು ನನಗೂ 50 ರುಪೀಸೇ ಸಾಕು ಅಂತ ಅಂದ್ಕೊಂಡು ತೊಗೊಂಡೆ. ಬಟ್ ಆಮೇಲೆ ಎಂತ ಮಾಡೋದು ನಂಗೆ ಗೊತ್ತಿಲ್ಲ. ಸೊ ಅವ್ರನ್ನ ಮಾತಾಡಿಸ್ದೆ, ಅವರು ಲೇಡೀಸು, ಅವರು ಮತ್ತು ಅವ್ರ ಅಕ್ಕನ ಮಗ ಬಂದಿದ್ದರು. ಸೊ ಅವ್ರ ಪರಿಚಯ ಆದರು. ಅಲ್ಲಿ ನೋಡಿ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು. ಹೀಗೆ ಮಾತಾಡ್ತಾ ಇಬ್ಬರು ಚೆಂದ ಮಾತಾಡಿದ್ವು. ಸೊ ಒಳ್ಳೆ ಕಂಪ್ಯಾನಿಯನು. ಇಬ್ಬರು ಮಾತಾಡಿಕೊಂಡು ದೇವ್ರ ದರ್ಶನವೂ ಮಾಡಿ ಕೊನೆಗೆ ಇಬ್ಬರು ಒಟ್ಟಿಗೆ ಬೆಟ್ಟನೂ ಇಳಿದ್ವು. ಇದೇನು ಹರಕೆನಾ ದೇವಸ್ಥಾನ? ಇದು ವರ್ಷ ಆಷಾಢದಲ್ಲಿ ಈ ಥರ ಅಂದ್ರೆ ವಿಶ್ ಮಾಡಿಕೊಂಡು ದೇವರಿಗೆ ಬಂದು ಪೂಜೆ ಸಲ್ಲಿಸಿ ಇದು ಹರಕೆ ಅನ್ನೋ ಥರನೇ ವರ್ಷ ಮಾಡೋದು. ಹರಕೆ ಯಾರು ಈ ಥರ ಇರಲ್ಲ, ಸುಮ್ಮನೆ ದೇವರಿಗೆ ಮಾಡ್ಬೇಕಲ್ವ ಪೂಜೆ, ಆ ಥರ ಇದೋ ಒಂಥರ ಸಲ್ಲಿಸೋದು. ಚೆನ್ನಾಗಿ ಮಾಡಿದ್ವಿ. ಒಂದು ಟೀಮಾ?
ಗೈಸ್ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ನಾನು 9:45ಗೆ ಕ್ಯೂನಲ್ಲಿ ನಿಂತ್ಕೊಂಡೆ. 12:15 ಅಷ್ಟರಲ್ಲಿ ನಾನು ಹೊರಗಡೆ ಬಂದಿದ್ದೆ. ಸೊ ನೀವೇ ಲೆಕ್ಕ ಹಾಕಿ ಎಷ್ಟು ಕ್ರೌಡ್ ಇತ್ತು ಕ್ರೌಡ್ ಇಲ್ಲ ಅಂತ. ಸೊ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಐ ಫೆಲ್ಟ್ ವೆರಿ ಹ್ಯಾಪಿ. ಬೆಟ್ಟದಿಂದ ಇಳಿಬೇಕಾದ್ರೆ ಮಾವಿನಕಾಯಿ ತಿಂದೆ ಮತ್ತು ಚುರುಮುರಿ ತಿಂದೆ, ಅಷ್ಟೇ ಸಾಕಾಯಿತು. ಅವರು ಅವರ ಅಕ್ಕನ ಮಗನ ಜೊತೆ ಮನೆಗೆ ಹೋದರು. ನಾನು ಆಟೋ ಹೊತ್ಕೊಂಡು ಈಗ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಮೈಸೂರು ಅರಮನೆ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ಲ. ಇನ್ನೊಂದು ವಿಷಯ ಏನು ಗೊತ್ತಾ, ಆ್ಯಕ್ಚುಲಿ ನಾನು ಬೆಳಗ್ಗೆಯಿಂದ ದೇವ್ರ ದರ್ಶನ ಆಗೋ ತನಕ ಒಂದು ತೊಟ್ಟು ನೀರು ಸಹ ಕುಡ್ದಿಲ್ಲ ಗೊತ್ತಾ. ಹೊಟ್ಟೆ ಸ್ವಲ್ಪನೂ ಹಸ್ತಿಲ್ಲ ಗೈಸ್. ಇದು ಹೇಗೆ ಅಂದರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ನಮ್ಮ ಅಪ್ಪ ಅಮ್ಮ ನಮಗೆ ಏನಕ್ಕೂ ಕಮ್ಮಿ ಮಾಡಿಲ್ಲ, ತುಂಬ ಚೆನ್ನಾಗಿ ಸಾಕಿದ್ದಾರೆ. ಈಗಲೂ ಸಹ ನನ್ನನ್ನು ಗಂಡು ಮಗನ ಥರನೇ ಬೆಳೆಸ್ತಾ ಇದ್ದಾರೆ. ನಾನು ಏನೇ ಮಾಡ್ತೀನಿ ಅಂದ್ರೂ ಅವರು ನಮ್ಮಪ್ಪ ಅಂತೂ ಬೇಡ ಅಂತ ಅನ್ನೋದೇ ಇಲ್ಲ. ನಮ್ಮಮ್ಮ ಸ್ವಲ್ಪ ಪ್ರೆಸ್ಟೀಜು ನೆಂಟರು ಅಂದ್ಕೊಂಡು ತಲೆ ಕೆಡಿಸ್ಕೋತಾರೆ ಬಿಟ್ಟರೆ, ಫೈನಲಿ ನಾನು ಏನು ಮಾಡ್ತೀನಿ ಅಂದರೂ ಅವ್ರೇನು ಬೇಡ ಅನ್ನಲ್ಲ. ಸೊ ಹೀಗಿರುವಾಗ ಅವ್ರಿಗೆ ಅಂತ ಅವ್ರೇನು ಮಾಡ್ಕೋತಾ ಇಲ್ಲ, ಬರೀ ಮಕ್ಳಿಗೆ ಆಸ್ತಿ ಮಾಡೋದೇ ಅವ್ರು ನೋಡ್ತಾ ಇದ್ದಾರೆ ಬಿಟ್ಟರೆ ಅವ್ರ ಖುಷಿಗೆ ಏನು ಬೇಕು ಅನ್ನೋದೇ ನೋಡ್ಕೊತಾ ಇಲ್ಲ. ಗಂಡು ಮಕ್ಕಳು ಇದ್ದಿದ್ರೆ ಏನಾದರೂ ಒಂದು ಮಾಡ್ತಾಯಿದ್ರು. ಬಟ್ ನಮ್ಮಪ್ಪ ಅಮ್ಮಂಗೆ ಗಂಡು ಮಕ್ಕಳಿಲ್ಲ, ನಾನೇ ಗಂಡು ಮಗ ಅಲ್ಲ. ಸೊ ನನಗೆ ಮಾಡಬೇಕು ಏನಾದರೂ ಅವ್ರಿಗೆ ಅಂತ ಆಸೆ. ನಾನು ಆ್ಯಕ್ಚುಲಿ 15-16 ಇಯರ್ಸಿಂದನೂ ಡೈಮಂಡ್ ಜ್ಯುವೆಲ್ರೀಸ್ನ ಶಾಪಿಂಗ್ ಮಾಡ್ತಾನೇ ಇದ್ದೀನಿ, ಪರ್ಚೇಸ್ ಮಾಡ್ತಾ ಇದ್ದೀನಿ. ಆದರೆ ಇವತ್ತಿನ ತನಕ ನಮ್ಮ ಅಪ್ಪ ಅಮ್ಮಂಗೆ ಡೈಮಂಡ್ ಸೆಗ್ಮೆಂಟಲ್ಲಿ ಏನೂ ತಕ್ಕೊಟ್ಟಿಲ್ಲ. ಮಿಕ್ಕಿದ್ರಲ್ಲೆಲ್ಲ ಮಾಡ್ತಾನೇ ಇರ್ತೀನಿ, ಬಟ್ ಡೈಮಂಡ್ ಜ್ಯುವೆಲ್ರಿ ಅಂತ ತಕ್ಕೊಟ್ಟಿಲ್ಲ. ಸೊ ನಾವೆಲ್ಲ ತೊಗೊಳ್ಳುವಾಗ ನಮ್ಮ ಅಮ್ಮಂಗೂ ಎಲ್ಲೋ ಒಂದು ಕಾರ್ನರಲ್ಲಿ, ನಮ್ಮ ಅಪ್ಪಂಗೂ ಎಲ್ಲೋ ಒಂದು ಕಾರ್ನರಲ್ಲಿ ನಾನು ಇಷ್ಟೊಂದು ದುಡಿದ್ರೂ ನಂಗೆ ತೊಗೊಳಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಅವ್ರಿಗೇನಾಗಲ್ಲ, ಅದನ್ನು ನಾನು ಮಾಡಿ ತೋರಿಸ್ಬೇಕು. ಸೊ ಅದು ನನಗಿಷ್ಟ. ಸೊ ನಮ್ಮಪ್ಪ ಅಮ್ಮಂಗೆ ಸರ್ಪ್ರೈಸಾಗಿ ನಾನು ಡೈಮಂಡ್ ಜ್ಯುವೆಲ್ರೀಸ್ನ ಗಿಫ್ಟಾಗಿ ಕೊಡಬೇಕು. ಬರೀ ಅದನ್ನು ಆಸೆ ಪಟ್ಟರೆ ಸಾಕಾ, ಅದಕ್ಕೋಸ್ಕರ ಕಷ್ಟಪಡಬೇಕು ಅಲ್ಲ. ಸೊ ಅದ್ರ ಬಗ್ಗೆನೇ ನಾನು ಈಗ ನೆಕ್ಸ್ಟ್ ನಂದೇನಿದ್ರು ಅದೇ ಏಮ್. ಫಸ್ಟ್ ಅವ್ರಿಗೇನಾದರೂ ಮಾಡಬೇಕು, ಆಮೇಲೆ ನೋಡೋಣ ಮಿಕ್ಕಿದ್ದು ನನಗೆ ಮಾಡ್ಕೊಳ್ಳೋಣ ಅಲ್ವಾ ಗೈಸ್. ಹೀಗೆ ದಾಳಿಂಬೆ ನಮ್ಮಮ್ಮ ಯಾವಾಗಲೇ ಮೈಸೂರಿಗೆ ಬಂದ್ರೂ ಇಲ್ಲಿ ಆ್ಯಕ್ಚುಲಿ ಸಬರ್ ಬಸ್ ಸ್ಟ್ಯಾಂಡ್ ಪಕ್ಕ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗೋ ಕಡೆ ಹಣ್ಣುಗಳ್ನ ಇಟ್ಕೊಂಡಿರ್ತಾರೆ. ಅಲ್ಲಿ ಯಾವಾಗಲೂ ಹಣ್ಣು ತೊಗೊಂಡು ಬರ್ತಾರೆ. ಹಣ್ಣು ಸ್ವಲ್ಪ ಕಮ್ಮಿ ರೇಟು ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ. ಹಾಗಾಗಿ ನಾನು ಹಾಗೆ ಬರ್ತಾ ಇದ್ದೆ ಅಲ್ಲ, ಸೊ ನನ್ನ ಕಣ್ಣಿಗೂ ಬಿತ್ತು. ನಮ್ಮಮ್ಮಂಗೆ ಆ್ಯಕ್ಚುಲಿ ಬ್ಲಡ್ ಲೆವೆಲ್ ಕಮ್ಮಿ ಇದೆ, ಅದಕ್ಕೇ ಹಿಮೋಗ್ಲೋಬಿನ್ ಕಮ್ಮಿ ಇದೆ. ಸೊ ಅದಕ್ಕೆ ದಾಳಿಂಬೆ ತೊಗೊಳ್ಳೋಣ ಅಂದ್ಕೊಂಡು ತೊಗೊಂಡೆ. ನನ್ನ ಮಗ ಜೊತೇಲಿದ್ದಿದ್ರೆ ಬಟ್ಟೆ ಅಂಗಡಿ, ಐ ಮೀನ್ ಟು ಸೇ ಮಾಲ್ಸಿಗೆಲ್ಲ ಹೋಗಬೇಕಿತ್ತು. ಬಟ್ ಅವನಿಲ್ಲ ಅಲ್ಲ, ನಾನೆಲ್ಲೂ ಹೋಗಲಿಲ್ಲ. ಜ್ಯುವೆಲ್ರಿ ಶಾಪ್ ಒಂದು ವಿಸಿಟ್ ಮಾಡಿ ನನ್ನ ಆಸೆಗೆ ಏನೇನು ಬೇಕು ಅಂತ ನೋಡಿಕೊಂಡು ಬಂದೆ. ಈ ಕಡೆ ಮನೆ ಕಡೆ ಹೋಗ್ತಾ ಇದ್ದೀನಿ ಗೈಸ್. ನಾನು ರಾಯರನ್ನು ಕೇಳ್ಕೊತಾ ಇದ್ದೆ, ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು, ನನಗೆ ಗೊತ್ತಿಲ್ಲ ಅಂತ. ಸೊ ಕೊನೆಗೂ ಹೋಗಿ ಬಂದುಬಿಟ್ಟೆ, ಅದು ಒಬ್ಬಳೇ. ಸೊ ಖುಷಿ ಆಗ್ತಾ ಇದೆ. ಬರುವಾಗ ನಮ್ಮಪ್ಪ ಕಾಲ್ ಮಾಡಿದರು. ನಮ್ಮಪ್ಪನೂ ಆ್ಯಕ್ಚುಲಿ ತೋಟಕ್ಕೆ ಹೋಗಿದ್ರು. ಸೊ ಆನ್ ದ ವೇ ನನ್ನನ್ನು ಪಿಕ್ ಮಾಡಿದ್ರು. ಅಯ್ಯಪ್ಪ, ನಮ್ಮಪ್ಪನ ಜೊತೆ ಹೋದೆ, ನಮ್ಮಪ್ಪನ ಜೊತೆ ಬಂದೆ. ಏನಪ್ಪಾಜಿ ನೋಡಿ ಗೈಸ್, ನಮ್ಮಪ್ಪನೂ ಹಣ್ಣು ತಂದವ್ರೆ, ನಾನು ತಂದಿದ್ದೀನಿ. ನಾನು ನಮ್ಮ ಅಮ್ಮಂಗೆ ರಕ್ತ ಜಾಸ್ತಿ ಆಗ್ಲಿ ಅನ್ಬಿಟ್ಟು ಹೇಳ್ತಂದವ ದಾಳಿಂಬೆ ಹಣ್ಣು. ನಿನ್ನ ಹಸ್ಬೆಂಡು ತಂದವ್ರೆ ದಾಳಿಂಬೆ ಹಣ್ಣು. ನೀನು ತಂದಿದ್ದೀನಿ. ಮನೆಗೆ ಬಂದು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಕೊಂಡೆ. ಕಡಲೆಪುರಿ ಇತ್ತು. ಸೊ ಕಡಲೆಪುರಿ ಹಾಕ್ಕೊಂಡು ಖಾರ ಹಾಕ್ಕೊಂಡು ತಿಂತಾ ಇದ್ದೀನಿ ಗೈಸ್. ಮನೆಗೆ ಬಂದು ಊಟ ಎಲ್ಲ ಮಾಡಲಿಲ್ಲ, ನನಗೆ ಇಷ್ಟೊತ್ತಿನಲ್ಲೆಲ್ಲ ಊಟ ಇಷ್ಟ ಆಗಲ್ಲ. ನಮ್ಮಮ್ಮ ಬ್ರೆಡ್ಡು ಸಹ ಕೊಟ್ಟರು, ಹೊಟ್ಟೆ ಅಷ್ಟಿರುತ್ತೆ ತಿನ್ನು ಅಂತ. ಸೊ ತಿಂತಾ ಇದ್ದೀನಿ. ಒಬ್ಬಳೇ ಸೋಲೋ ಟ್ರಿಪ್ ಮಾಡ್ಕೊಂಡು ಬಂದೆ. ಈ ಸೋಲೋ ಟ್ರಿಪ್ಪಲ್ಲಿ ಒಬ್ಬರು ಫ್ರೆಂಡ್ ಸಹ ಆಗಿದ್ದಾರೆ. ಅವ್ರ ಪಾಪ ತುಂಬ ಒಳ್ಳೆಯವರು ಗೈಸ್. ಯಾರನ್ನೂ ಫಸ್ಟ್ ಅಟೆಂಪ್ಟಲ್ಲೇ ನಂಬಾರ್ದು ಅಂತಾರೆ, ಬಟ್ ನನಗೇನು ಅನ್ನಿಸ್ಲಿಲ್ಲ. ಅವರಂತೂ ತುಂಬ ಇನ್ನೋಸೆಂಟು, ತುಂಬ ಒಳ್ಳೆಯವರು. ಸೊ ಒಬ್ಬ ಒಳ್ಳೆ ಸ್ನೇಹಿತೆ ಸಿಕ್ಕಿದ್ದಾರೆ ನನಗೆ ಗೊತ್ತಾ. ಈ ಒಬ್ಬಳೇ ಹೋಗಿ ಬಂದಿರೋದೇನು ಬಿಗ್ ಟಾಸ್ಕ್ ಅಲ್ಲ ಪಕ್ಕದಲ್ಲಿರೋ ಮೈಸೂರಿಗೆ. ಬಟ್ ಇದ್ರ ಹಿಂದೆ ನಂದು ಆ್ಯಕ್ಚುಲಿ ದೊಡ್ಡ ಬಿಗ್ ಪ್ಲ್ಯಾನೇ ಇದೆ. ಸೊ ಇದನ್ನೇ ಒಬ್ಬಳೇ ಮಾಡಿದ್ಮೇಲೆ ನನ್ನ ಕೈಲಿ ಮತ್ತೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಆಗುತ್ತೆ, ನಾನು ಮನಸ್ಸು ಮಾಡಬೇಕು. ಸೊ ಮನಸ್ಸಿದ್ದರೆ ಮಾರ್ಗ ಅನ್ನೋದನ್ನು ತಿಳ್ಕೊಂಡಿದ್ದೀನಿ. ಇನ್ನು ಮುಂದೆ ನಾನು ಗಟ್ಟಿ ಮನಸ್ಸು ಮಾಡಿ ಒಳ್ಳೆ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಇದ್ದೀನಿ.
ಅಂದ್ರೆ ಹಾಂ ಕೈಮಾ ಕಟ್ ಮಾಡಿ ಕಳ್ಸಿ. ಕೈಮ ಕಟ್ ಮಾಡಿಸ್ಬಿಟ್ಟು ಕಳ್ಸಣ. ಐದು ಬಂದ್ ಮಾಡ್ಕೊಂಡ್ರೆ ಆಯ್ತು. ಹೌದಾ, ನಿಮ್ಮ ಅಮ್ಮ ಒಪ್ಕೋಬೇಕಲ್ಲ. ಇಲ್ಲ ಅಂದ್ರೆ ಮಟನ್ ಬಿರಿಯಾನಿ ಸಾರು ಹ್ಞೂ ಏನಾದ್ರೂ ಆಯ್ತು. ಆಯ್ತಪ್ಪ, ನಿನ್ಗೆ ಯಾವುದು ಬೇಕು ಅಂತ ಹೇಳು, ಕಂಡೀಷನಾಗಿ ಇಂಥದ್ದು ಬೇಕು ಅನ್ನೋ ಅದನ್ನೇ ಮಾಡುತ್ತೆ. ನಮ್ಗೇನಿಲ್ಲ, ಕೈಮಾ ಅಂದ್ರೆ ಕೈಮಾ, ಹ್ಞೂ ಮಟನ್ ಅಂದ್ರೆ ಮಟನ್, ಮತ್ ತಲ್ಕಾಲು ಅಂದ್ರೆ ತಲ್ಕಾಲು. ನನ್ಗೇನು ಇಲ್ಲ. ತಲ್ಕಾಳು ಹೋದ ಸಾರಿ ತಾಮಂತ ತಿಂದ್ರಲ್ಲ. ಅದಕ್ಕೆ ಕೈಮಾ ಇಲ್ಲ ಮಟನ್. ಬಿರಿಯಾನಿ ಬೇಡವಾ? ಮಟನ್ ಬಿರಿಯಾನಿ ಆದ್ರೆ ತೋರಿಸಿ. ಸರಿ, ಬಿರಿಯಾನಿ ಇಲ್ಲ ನಾನು ಯಾವತ್ತೂ ಇಲ್ಲ ಅನ್ನಲ್ಲ. ನೋಡೋಣ. ಬೆಳಗ್ಗೆ ತಿಂಡಿಗೆ ಬಿರಿಯಾನಿ ಮಾಡೋಣ ಅಂತಿದ್ದೀವಿ. ಹಂಗಾರೆ ಬಿರಿಯಾನಿ ಅದನ್ನ ಕಳಿಸಿ ಆಯ್ತು. ಚೆನ್ನಾಗಿ ಮಾಡಿಸಿ. ಮಾಡೋಕೆ ಚೆನ್ನಾಗೇ ಮಾಡ್ತಾರೆ, ಮಾಡೋಕನ್ ಬಾ. ಚೆನ್ನಾಗಿ ಅಂದ್ರೆ ಜಾಸ್ತಿ ಕ್ವಾಂಟಿಟಿ ಮಾಡಿಸಿ ಚೆನ್ನಾಗಿ. ಹ್ಞೂ, ಹಂಗೆ ಮಾಡೋದು. ಹಂಗೆ ಬಾಕ್ಸಿಗೆ ಇಟ್ಬಿಡಿ, ನಾನು ತಿನ್ಕತ್ತೀನಿ. ಸರಿಯಪ್ಪ, ಓಕೆ ಆಯಿತು. ನೋಡ್ತೀನಿ, ನಿಮ್ಮ ಅಮ್ಮಂಗೆ ಕೇಳ್ತೀನಿ ಏನು ಬೇಕು ಅಂತ. ಏನು ಬೇಕವಾ? ಕಾನ್ಫರೆನ್ಸಲ್ಲಿದ್ದೀನಿ, ಹೇಳು ಏನು ಬೇಕು. ಹೇಳಿದ್ನಲ್ಲ, ಅಲ್ಲ, ನಿಮ್ಮ ಅಮ್ಮಂಗೆ ಹೇಳು ಏನು ಬೇಕು ಅಂತ. ಕಾನ್ಫರೆನ್ಸ್ಗೆ ಹಾಕಿದ್ದೀನಿ. ಅಲ್ಲೇ ಗೊತ್ತೈತೆ ನನ್ಗೆ ಗೊತ್ತು. ಹ್ಞೂ ಹೇಳು. ಏನಿಲ್ಲ. ಏನು ಬೇಕಾ? ಅವನಿಗೆ ಏನು ಬೇಕು ಮಾಡಿದ್ರಾಯ್ತು ಬಿಡಿ, ನಾಳೆ ಅಲ್ವಾ. ಇಂಥದ್ದು ಅಂತ ಅನ್ನೋದು ನಾನು ರೆಡಿ ತರಕ್ಕೆ ರೆಡಿ ಮಾಡ್ಕೋಬೇಕಲ್ಲ. ಈಗಲೇ ತಂದಿಟ್ಬಿಡಿ, ನಾಳೆ ತರೋಕ್ಕಾಗಲ್ಲ. ಬೆಳಗ್ಗೆ ಹೋಯ್ತಾ ಮಾಡೋದು ಎಲ್ಲ ಫ್ರೆಶ್. ಬಿರಿಯಾನಿನೇ ಮಾಡೋಣ ಬಿಡಿ. ಸರಿಯಪ್ಪ, ಬಿರಿಯಾನಿ ಅಂದರೆ ಬಿರಿಯಾನಿ, ಇಲ್ಲ ಕೈಮಾ ಅಂದರೆ ಕೈಮಾ ನೋಡ್ತೀವಿ, ಅಮ್ಮನ ಕೈಮಾ ಮಾಡೋಕ್ಕಾಗಲ್ಲ, ಅಷ್ಟು ಬೇಗ ಎಲ್ಲಿ ಮಾಡೋದು. ಮಾಡಿಕೊಡ್ತೀವಿ. ಕೈಮಾ ಅಂದರೆ ಕೈಮಾ. ಹ್ಞೂ ನಿನಗೆ ಭಾರಿ ಇಂಟ್ರೆಸ್ಟಾ ಕೈಮಾ? ನನ್ಗೆ ಅದೆಲ್ಲ ಏನು ಇಲ್ಲಪ್ಪ. ನಂದು ಮಾಡ್ಕೊಟ್ರು ಏನ್ ಮಾಡ್ಕೊಟ್ರು ತಿಂತೀನಿ. ಸರಿಯಪ್ಪ, ಓಕೆ ಕಳಿಸ್ತೀವಿ. ಇನ್ನೇನು ಸಮಾಚಾರ ಹೇಳು. ಓದ್ಕೊಂಡ್ಯಾ? ಏನ್ ಓದೋಣ? ಏನು ಓದೋಣ, ಏನೋ ಒಂಚೂರು ಗ್ಲಾನ್ಸ್ ಮಾಡ್ಬೇಕು ಕಣ. ಟ್ಯೂಷನ್ ಇಲ್ವೇಗ? ಟ್ಯೂಷನ್ನು ಐತೆ, ಹೋಗಲ್ವಾ? ಹೋಗ್ತಿದ್ದೆ. ಹೋಗು. 6:30 7:30 7:30. ಬಿಟ್ಕೊಡ್ತೀನಿ ಅಂದಾರ ನಿಮ್ಮ ಅಪ್ಪ ಆಯ್ತಾ? ಹಾಂ, ಇಲ್ಲ ಇನ್ಯಾರು ಬಿಟ್ಕೊಂಡ್ರು? ಅಷ್ಟಿತ್ತು. ಹಾಂ ಸರಿ, ಹೊರ್ಟು ಬಾ. ಇನ್ನೇನು? ಏನಿಲ್ಲ. ಸರಿಪ್ಪ, ಏನಾರು ಮಾಡಿ ಮಾಡ್ತೀವಿ. ಬ್ಲ್ಯಾಕ್ ಕಾಫಿ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ದೇನೆ. ಎಂತದ? ಬ್ಲ್ಯಾಕ್ ಕಾಫಿ ಕುಡಿಯಪ್ಪ. ಕಾಫಿ ಪುಡಿ ಕಳ್ಸಣ? ಬೆಲ್ಲ ಕಿಲ್ಲ ಸಿಗ್ತದೆ. ಸರಿ, ಓಕೆ. ಪ್ಲಮ್ ತಿಂದಮ್ಮ? ಹಾ, ಚೆನ್ನಾಗೈತಾ? ಗೊತ್ತಾಗ್ಲಿಲ್ಲ. ಏಕೆ? ಅವಾಗ ಅಂದಿದ್ದೆ ಹೆಂಗೋ ಒಂಥರ ಹೆಂಗಿತ್ತು. ಆಪಲ್ ಹಾ, ಗಟ್ಟಿನಾ ಅಥವಾ ಮೆತ್ತನ? ಗಟ್ಟಿ. ಹಾ ಹಾ. ಆಪಲ್ ಮತ್ತೆ ಒಂಥರ ಸೀಬೆಹಣ್ಣು. ಸ್ವೀಟ್ ಆಪಲ್ ಇರುತ್ತಲ್ಲ, ಹಾ, ಆ ತರ ಇತ್ತು. ಒಂದ್ ಫುಲ್ ತಿನ್ಕೋಬೇಕಿತ್ತು, ಇಡಬಾರ್ದು. ತಿನ್ಕೊಂಡೆ ಒಂದು. ನಿಮ್ಮ ಅಪ್ಪಂಗೆ ರಾತ್ರಿಗೆ ಒಂದ್ ಕೊಡು. ನಿಮ್ಮ ಅಪ್ಪಂಗೆ ಕಟ್ ಮಾಡಿ ಇಡು. ಇದಂತ ಯಾವ್ದೋ ಆ? ಬಾಯ್ ತಕ್ಕೊಟ್ಟ. ಏನಪ್ಪಾ? ಇಲ್ಲಿ ಯಾವ್ದೋ ಬಾಯ್ ತೆಕ್ಕೊಟ್ಟ ಮೆಸೇಜ್ ಹಾಕಿದ್ಯಾ? ಹಾ, ಅಲ್ಲಿ ಕ್ಯಾಪ್ಚರ್ ಮಾಡಿ ಕೊಟ್ಟ ಅಂತ. ಮತ್ತ ಏನಿಲ್ಲ. ಮತ್ತೆ ಏನಿಲ್ಲ.
ನಿಮ್ಮ ಪಪ್ಪ ನಿಮ್ಮ ಪಪ್ಪಂಗೂ ಕಟ್ ಮಾಡಿಡು ಒಂದೇ ಪ್ಲಮ್ಮು ಕೊಡು ಒಂದು. ನಿನಗೊಂದು ಇಟ್ಟಿರ್ತೇನೆ. ನಂಗೇನ್ ಬೇಡ ಪುಟ. ನಾನು ತಿನ್ಲ ನಿನ್ನ 50 ನಾಳೆ ಎಲ್ಲ ತಿನ್ಲ. ಅಮ್ಮಂಗೇನು ಹೇಳಕ್ ಹೋಗ್ಬೇಡ. ಮತ್ತೇನ್ ಚಿನ್ನಮ್ಮ? ಏನಿಲ್ಲ. ಸರಿ ಆಯ್ತು. ಓಕೆ. ಟ್ಯೂಷನ್ ಕರೆಕ್ಟಾಗಿ ಹೋಗು, ಲೇಟಾಗಿ ಹೋಗ್ಬೇಡ. ನನಗೆ ಹಾ ನಂದ್ ಈ ಕಡೆ ಕಾಲ್ ನರ ಉತ್ಕೊಬಿಟ್ಟವೆ. ಅಲ್ವಾ ನಿಮ್ಮ ಅಪ್ಪಂಗ್ ತೋರ್ಸ್ ಕರ್ಕೊಂಡ್ ಹೋಗೋ ಮಗ. ನಮ್ಮ ಅಮ್ಮ ಏನಕ್ಕಿರೋದು? ನಿಮ್ಮ ಅಮ್ಮ ಬರೋ ತನಕ ಯಾಕೆ ಉದಿಸ್ಕತ್ತೀಯ? ಹೋಗು. ಎಲ್ಲಿ ಹೋಗ್ತಿದೆ ಗೊತ್ತಾ? ಹಾ ಈ ಕಡೆ ಲೆಫ್ಟ್ ಲೆಗ್ ಗೇಟ್ ಆಗಿದೆಯಲ್ಲ, ಹಾ ಅದ್ರದ್ದು ಲೆಫ್ಟ್ ಲೆಗ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಎಲ್ಬೋ ತರ ಇರುತ್ತಲ್ಲ, ಹಾ ಅಲ್ಲಿ 2 ನರ ಉತ್ಕೊಬಿಟ್ಟವೆ. ನಿಮ್ಮ ಅಪ್ಪಂಗ್ ಒಂದ್ಸಲ ತೋರ್ಸು. ಸರಿ ಪುಟ್ಟ. ಮತ್ತ ಕೊಬ್ಬರಿ ಎಣ್ಣೆ ಐತಲ್ವಾ? ಏನಿಲ್ಲಮ್ಮ. ಕೊಬ್ಬರಿ ಎಣ್ಣೆ. ಅಯ್ಯೋ ನನ್ಗೆ ಎಂತ ಆಗೈತೆ ಗೊತ್ತಾ? ಈ ಕಾಲ್ ನೋವು ಐತೆ ಅಂತ ರೈಟ್ ಲೆಗ್ ಮೇಲೆ ಪ್ರೆಷರ್ ಕೊಟ್ಟೆ. ಈಗ ಲೆಫ್ಟ್ ಲೆಗ್ ಚೂರ್ ಕಮ್ಮಿ ಆಗಿ ರೈಟ್ ಲೆಗ್ ಅಲ್ಲಿ ನೋವು ಸ್ಟಾರ್ಟ್ ಆಗ್ಬಿಟ್ಟೈತೆ. ಓ ದಪ್ಪ ಆಗ್ಬಿಟ್ಟಿದ್ಯಾ ಅನ್ಸುತ್ತೆ, ಅದಕ್ಕೆ ಒಂದ್ ಕಾಲಿಂದ ಇನ್ನೊಂದ್ ಕಾಲಿಗೆ ಶಿಫ್ಟ್ ಆಯ್ತಾ ಅದು. ನಿನ್ನೆ ಒಂದ್ ಕಾಲ್ ಬಿಟ್ಟು ಇನ್ನೊಂದ್ ಕಾಲಿಗೆ ಪ್ರೆಷರ್ ಕೊಟ್ರೆ ಏನಾಗಲ್ಲ, ಕಾಲ್ ನೋವಾಗಲ್ಲ. ಆಗತ್ತೆ. ಹಂಗಾಗಿದೆ ಈಗ. ಆಯ್ತು, ಸರಿ ಹೋಗುತ್ತಾ. ಕರೆಕ್ಟ್ 7 ಕಾಲ್ಗೆ ಫೋನ್ ಮಾಡಿ ಕರ್ಸ್ಕೋ, 7:15 ರೀಚ್ ಆಗೋ ತರ. ಆಯ್ತಾ ಪುಟ್ಟ. ಓಕೆ ಬಾಯ್. ಈಗ್ಲೇ ಹೋಗ್ತೇನೆ. ಅಲ್ಲಿ ಆಟ ಆಡ್ತೀಯಾ? ಆಯ್ತು. ಹೋಗು, ಅದ್ ಬೆಸ್ಟ್ ಅದು. ಮತ್ ನಿಮ್ಮ ಅಪ್ಪನ್ ಕೇಳ್ಕೊ, ಬರುವಾಗ ನಿಮ್ಮ ಅಪ್ಪ ಪಿಕ್ ಮಾಡ್ತಾನ ಹರ್ಷಿತ್ ಪಿಕ್ ಮಾಡ್ತಾನ ಅಂತ. ಅದ ಅವ್ರ ಇಷ್ಟಮ್ಮ, ಅವ್ರಿಗೆ ಗೊತ್ತಿರುತ್ತೆ 8:30 ಬಿಡ್ತಾರೆ ಅಂತ. ಹರ್ಷಿತ್ಗೆ ಹೇಳಿರು. ಅದು ನಿಮ್ಮ ಅಪ್ಪ ಒಂದ್ಸಲ ಕೇಳಲ್ಲ ಫೋನ್ ಮಾಡಿ, ಯಾರ್ ಪಿಕ್ ಮಾಡ್ತೀರಾ ಪಪ್ಪ ಅಂತ. ಅಲ್ಲೇನ್ ಟೆನ್ಷನ್ ಇಲ್ಲ. ಒಂದ್ 10 ನಿಮಿಷ ಲೇಟ್ ಆದ್ರೆ ಅಲ್ಲೇ ಏನದು ಮಾತಾಡ್ತಾ ಕೂತ್ಕೋತೀಯಾನು? ಮಾತಾಡ್ಕೊಂಡ್ ಕೂತ್ಕೊತೀನಿ. ಆಯ್ತು. ಇಲ್ಲ ಆಟ ಆಡ್ಕೊಂಡು ಮಾತಾಡ್ಕೊಂಡು. ಸರಿ ನಮ್. ಆಯ್ತು. ಓಕೆ ಬಾಯ್. ಬಾಯ್ ಬಾಯ್. ಚಡ್ಡಿ ಹಾಕೊಂಡ್ ಹೋಗ್ತೀನಿ, ಪ್ಯಾಂಟ್ ಹಾಕಕ್ ಆಗ್ತಾ ಇಲ್ಲ. ಸರಿ ಆಯ್ತು. ಓಕೆ. ಅಂದ್ರೆ ಚಡ್ಡಿ ಹಾಕೊಂಡು ಹೋದ್ರೆ ನಂದು ಬ್ಯಾಂಡೇಜ್ ಎಲ್ಲ ಕಾಣುತ್ತೆ. ಬೇಡ, ಪ್ಯಾಂಟ್ ಹಾಕೊಂಡು ಹೋಗು. ಏನು ದೊಡ್ಡ ಬ್ಲಾಕ್ ಕಲರ್ ದೊಡ್ಡ ಪ್ಯಾಂಟ್, ದೊಗ್ಲಾ ಪ್ಯಾಂಟ್ ಇದೆಯಲ್ಲ, ಅದ್ ಹಾಕೊಂಡ್ ಹೋಗು. ಹೋಗ್ಯಾಕ್ ಆಗ್ತದೆ, ತುಂಬಾ ಸತಿ ಹಾಕಿದ್ದೆ. ಅದನ್ನ ಯಾಕಮ್ಮ ಹೋಗ್ಯಾಕ? ಹಂಗ ಹಾ ಹಾ ಸುಂದರ. ಅದನ್ನ ತೆಗ್ದು ಇಟ್ಕೋ, ಅದನ್ನ ಒಗದ್ಬಿಟ್ರಾ? ಎಲ್ಲ ಒತ್ತೆ ಆಗಿದೆ ಒಂಚೂರು. ಬುಡು, ಒಗ್ದಾಕ್ಲೆ. ಇನ್ನೊಂದ್ಸರಿ ಒಗ್ದ ಇದಕ್ ಹಾಕಿದೀನಿ ಬಕೆಟಿಗೆ. ಅದನ್ನ ಇದ್ರ ಮೇಲೆ ಹಾಕ. ಅಲ್ಲಿ ನಾನು ಇಲ್ಲಿ ಬುಡ್ಡ ಜಗ್ ಒಂದ್ಸರಿ. ಹಾಕಿದೀನಲ್ಲ, ಅಲ್ಲೇ ಹಾಕು. ಓಕೆ. ಸರಿ ಅಮ್ಮ. ಗೈಸ್, ಇವತ್ತು ನಮ್ಮ ಅಪ್ಪಂದು ಶಾಪಿಂಗ್ ಇದೆಯಂತೆ, ಬನ್ನಿ ಹೋಗೋಣ. ನಡಿಯಪ್ಪ. ಏನ್ ಶಾಪಿಂಗ್ ಮಾಡ್ತೀಯ? ಮಾಡಿ ನಡಿ. ಕಾಫಿ ಪುಡಿ ಫಾಸ್ಟ್ ನೋಡಿ. ಜಾಕಿ ಇಲ್ವಾ? ಜಾಕಿ ಹೋಗಲ್ಲ ಮೇಡಮ್. ರೆಡ್ ಬರಲ್ಲ ಸರ್, ಮೆರೂನ್ ಮೆರೂನ್ ಇಲ್ಲ, ರೆಡ್ ಬರುತ್ತೆ ಸರ್, ರೆಡ್ ಬರಲ್ಲ ಸರ್. ಅದೇನೆ ಕಲರ್ ಹೋಗಿ ಹಂಗಾಗಿ ಹೌದು. ಮೂರಾಯ್ತು ಸರ್. ಇದು ಗ್ರೀನ್ ಪಾಚಿಕೆ ಉಂಟು. ಇಲ್ಲ, ಆ ಕಲರ್ ಬರಲ್ಲ ಸರ್. ಬೇರೆ ಇದು ರೆಡ್ ಗ್ರೇ, ಇದು ಸ್ಕೈ ಬ್ಲೂ, ಇದು ಪಾಚಿಕೆ. ಹತ್ತೋಳಿ ಲೈಟ್ ಬ್ಲೂ, ಅದು ಚೆನ್ನಾಗಿದೆ. ಏನ್ ಕೇಳಿಲ್ಲ. ಹೆಂಗೆ ರೇಟ್?
ಸರ್ ಎಲ್ಲ 295 ಇದೆ, 200 ಹಾಕೊಡೈತಿ ನಿಮ್ಗೆ, ಯಾವ್ದು ತೊಗೊಳಲ್ಲ. ಜಾಕಿನೇ ಬಂದ್ಬಿಡುತ್ತಲ್ಲ. ಇಲ್ಲ ಯಾವ್ದು 494 ಜಾಕಿ ನೀವು ಎಲ್ಲಿ? ಅಯ್ಯೋ 4 ಫೋನ್ ಸಾಕಲ್ಲ ಸರ್. ಅದನ್ನ ಡಜನ್ ತಗೊಂಡೋಗೋಣ ಅಂತ ಇಲ್ಲ ಇಲ್ಲ ಈಗ ಈ ಟೈಮಲ್ಲಿ ಬಂದ್ರಲ್ಲ ಊರಿಗೆ. ನಾನು ಇಲ್ಲೇ ಇವ್ರ ಕಸಿನ್ ಬ್ರದರ್ದು ತಿಥಿ ಇತ್ತು, ಹಂಗಾಗಿ ಬಂದೆ. ಅದೇ ಅನ್ಕೊಂಡೆ ನಿಮ್ಗೆ ಮಿಸ್ ಮಾಡ್ಕೊಂಡೆ. ಇವಾಗ ಬರೋರೇ ಅಲ್ವಲ್ಲ. ಹಾ ಹಾ ಸರ್ ತೋಳ್ ಪನೀರ್ ಕೊಟ್ಟಿದ್ದೀನಿ. ನಮ್ಮ ಅಪ್ಪಂಗೆ ನಾನು ತುಂಬ ದಿನ ಆಯಿತು ಏನೂ ಶಾಪಿಂಗ್ ಮಾಡಿಸಿಲ್ಲ. ಸೊ ಇವತ್ತು ಶಾಪಿಂಗ್ ಮಾಡಿಸೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ನಮ್ಮಪ್ಪ ಎಸೆನ್ಷಿಯಲ್ಸ್ ಅಷ್ಟೇ ತಗೋತಾ ಇದ್ದಾರೆ, ಬನಿಯನು, ಅಂಡರ್ವೇರು ಹೀಗೆ. ಸೊ ನೋಡಿ ಇಲ್ಲೇ ಆಂಜನೇಯ ಸ್ವಾಮಿ ಬೇರೆ ಇದ್ದಾರೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ಇಲ್ಲಿ ಮುಗಿಸ್ಕೊಂಡು ನಾನು ನಮ್ಮ ಅಪ್ಪಗೆ ರೆಗ್ಯುಲರ್ ವೇರ್ ಸ್ಲಿಪ್ಪರ್ಸ್ ತಗೊಳ್ಳೋಣ ಅಂತ ಕರ್ಕೊಂಡು ಹೋದೆ ಬಾಟಾ ಶೋರೂಮಿಗೆ. ಸೊ ಬನ್ನಿ ಅಲ್ಲಿ ಹೋಗೋಣ, ನಮ್ಮಪ್ಪ ಅದು ಯಾವ್ದು ತಗೋತಾರೆ ನೋಡೋಣ. ದುಡ್ಡು ಎಲ್ಲರ ಹತ್ರನೂ ಇರುತ್ತೆ, ನಮ್ಮ ಅಪ್ಪನ ಹತ್ರನೂ ದುಡ್ಡಿದೆ. ಇವಾಗ ನಮ್ಮ ಅಪ್ಪನೇ ತೊಗೋಬೇಕು ಅಂತ ಇದ್ದರು. ಆದ್ರೂ ಮಕ್ಕಳು ಕೊಡಿಸಿದ್ರೆ ಅವ್ರಿಗೇನೋ ಒಂಥರ ಖುಷಿ ಆಗುತ್ತೆ. ನನ್ನ ಮಗಳು ಕೊಡಿಸಿದ್ರು ಅಂತ ಹೇಳ್ಕೊಂಬರ್ತಾರೆ ನಮ್ಮಪ್ಪ, ಗೊತ್ತಾ. ಬೇಕಿದ್ರೆ ಈ ಚಪ್ಪಲ್ಸ್ನ ಯಾವಾಗಾದರೂ ಹೊರಗಡೆ ಹಾಕೊಂಡು ಹೋದಾಗ ಚಪ್ಪಲ್ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ ಸರ್ ಅಂತ ಕೇಳಿದ್ರೆ ಬೇಕಾದರೆ ನಮ್ಮಪ್ಪ ನನ್ನ ಮಗಳು ಕೊಡಿಸಿದ್ರಪ್ಪ ಅಂತಾರೆ. ನಮ್ಮಪ್ಪಗೆ ಲೆದರ್ ಸ್ಲಿಪ್ಪರು ಬೇಕು, ಬಟ್ ಸದ್ಯಕ್ಕೆ ತೋಟಕ್ಕೆ ಬೇಕಿತ್ತು. ಸೊ ಹಾಗಾಗಿ ತೊಗೊಂಡ್ರು. ಇನ್ನೊಂದು ಸಲ ಬಂದಾಗ ಲೆದರ್ ಸ್ಲಿಪ್ಪರ್ ಸಹ ಕೊಡ್ಸೋಣ. ಸದ್ಯಕ್ಕೆ ತೋಟಕ್ಕೆ ಹಾಕೊಂಡು ಹೋಗೋಕ್ಕೆ ಈ ಸ್ಲಿಪ್ಪರ್ ಇರಲಿ ಅಂದ್ಬಿಟ್ಟು ತಕ್ಕೊಟ್ಟಿದ್ದೀನಿ. ಇಷ್ಟು ನೋಡಿದ್ದಾರೆ ಅಲ್ಲ, ಏನಂತಾರೆ ಇದನ್ನು ಗೊತ್ತಿಲ್ಲ ನನಗೆ. ಇದು ತುಂಬ ಸಾಫ್ಟ್ ಇದೆ ಮತ್ತು ಹೀಟ್ ಆಗಲ್ಲಂತೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಇದನ್ನು 3 ಕಲರ್ಸಲ್ಲಿ ನೋಡಿದ್ವು. ಯಾವ ಕಲರ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಯಾವ್ದು ತೊಗೊಂಡಿದ್ದೀವಿ ಅಂತ, ಆಯಿತಾ. ಲೈಟಾಗಿ ತಲೆನೋವಿದೆ, ನನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಹುಷಾರಿಲ್ಲ ಅಂತ. ಬಟ್ ಸ್ಟಿಲ್ ನಮ್ಮಪ್ಪ ಕರೆದ್ರು ಅಂದ್ಬಿಟ್ಟು ಬಂದಿದ್ದೀನಿ. 2 ಆಫ್ ಗೋಬಿ ಪಾರ್ಸಲ್ ಕೊಡಿ. ನಾನು ಯಾವಾಗ ಹೋದ್ರೂ ಈ ಅಂಕಲ್ಲು ಚೆನ್ನಾಗಿ ಕೇರ್ ಮಾಡಿ ನನಗೆ ಹೆಂಗೆ ಬೇಕಲ್ಲ ಹಾಗೆ ಮಾಡಿಕೊಡ್ತಾರೆ ಗೈಸ್. ಬೇರೆಯವ್ರಿಗೆ ಇಷ್ಟೊಂದೆಲ್ಲ ಮಾಡಿಕೊಡಲ್ಲ ನಂಗೆ ಗೊತ್ತಿರೋ ಥರ, ಬಟ್ ನಾನು ಹೋದರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ಟೇಸ್ಟ್ ನನಗೆ ಹೇಗೆ ಬೇಕಲ್ಲ ಹಾಗೆ ಮಾಡಿ ಟೇಸ್ಟ್ ಚೆನ್ನಾಗಿದೆಯಾ ನೋಡಿ ಅಂತ ಕೊಟ್ಟು ಆಮೇಲೆ ನನಗೆ ಪ್ಯಾಕಿಂಗ್ ಮಾಡಿ ಕೊಡ್ತಾರೆ. ನಂಗೆ ಹುಷಾರಿಲ್ಲ ಅಂದರೂ ನಮ್ಮ ಅಪ್ಪನ ಜೊತೆ ಯಾಕೆ ಹೋದೆ ಗೊತ್ತಾ, ನಮ್ಮಪ್ಪ ನಾ ಬರೋದನ್ನೇ ಕಾಯ್ತಾ ಇರ್ತಾರೆ. ನಮ್ಮಪ್ಪ ನನ್ನ ಆ್ಯಬ್ಸೆನ್ಸಲ್ಲಿ ಏನು ತೊಗೊಳೋದೇ ಇಲ್ಲ, ನನ್ನ ಮಗಳು ಬರಲಿ ಹೋಗಿ ತೊಗೊತೀನಿ ಅಂತಲೇ ಕಾಯ್ಕೊಂಡು ಕೂತಿರ್ತಾರೆ. ಸೊ ಹಾಗಿರುವಾಗ ಹೋಗ್ದಾನೆ ಇರೋದು ಚೆನ್ನಾಗಿರತ್ತಾ, ಹಾಗಾಗಿ ಬಂದೆ. ಅದರ್ವೈಸ್ ನನಗೆ ಮಲ್ಕೊಂಡು ಬಿಡೋಣ ಅನ್ನೋ ಫೀಲ್ ಆಗ್ತಾಯಿತ್ತು. ಸೊ ಇದೆಲ್ಲ ತೊಗೊಂಡು ಮನೆಗೆ ಹೋದ್ವಾ, ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಮನೆಗೆ ಹೋದರೆ ಹೊಟ್ಟೆ ಫುಲ್ ಆದಂಗೆ ಫೀಲ್ ಆಗ್ತಾಯಿದೆ, ತಿನ್ನೋ ಮನಸ್ಸೇ ಇಲ್ಲ. ಆದರೂ ಕಷ್ಟಪಟ್ಟು ತಿಂದೆ ಗೈಸ್. ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ ಆಯಿತಾ. ಹಾಗೆ ಹೈಪ್ ಮಾಡಿ ಗೈಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್. ಫುಲ್ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ, ಬನ್ನಿ ತೋರಿಸ್ತೀನಿ. ಗೈಸ್ ಫುಲ್ ಶಾಪಿಂಗ್. ಅಯ್ಯಪ್ಪ, ಫಸ್ಟ್ ಗೋಬಿ ತಿನ್ನೋಣ ಬನ್ನಿ ಗೈಸ್, ಫಸ್ಟ್ ಗೋಬಿ ತಿನ್ನೋಣ, ಆಮೇಲೆ ಶಾಪಿಂಗ್ ಮಾಡೋಣ, ತೋರಿಸೋಣ. ಏನು ಗೊತ್ತಾ ಗೈಸ್, ಇವತ್ತು ನಾನೇ ಫುಲ್ ನಮ್ಮ ಅಪ್ಪಂಗೆ ಫುಲ್ ಶಾಪಿಂಗ್ ಮಾಡ್ಸಿದ್ದೀನಿ. ಈಗ ಯಾಕೆ ಸಿಗರೇಟ್ ಬಾರಮ್ಮ, ಏನಾಗಲ್ಲ, ಹೊಸ ಸ್ಲಿಪ್ಪರ್. ಹಿಂಗೆ ನಿಮ್ಮ ಅಪ್ಪನಿಗೆ ಸ್ವಲ್ಪ ಡೈರಿ ಕುಣಿಸ್ಬೇಕು, ಮಾತಾಡಬೇಕು. ಈಗ ತಿನ್ನಲ್ವಾ, ಈಗ ಸಿಗರೇಟ್ ಯಾಕೆ ಸೇರ್ತಾ ಇದ್ದೀರಾ ಗೈಸ್? ನಮ್ಮ ಅಪ್ಪಂಗೆ ಒಂದು ಜೊತೆ ಸ್ಲಿಪ್ಪರ್ ಕೊಡ್ಸಿದ್ದೀನಿ, ಬನ್ನಿ ತೋರಿಸ್ತೀನಿ, ನೋಡಿರ್ತೀರಾ. ಟೆನ್ಷನ್ ಆನ್. ನೀನು ಯಾವಾಗಲೂ ಕೊಡಿಸ್ತೀವ, ಜೊತೆಯಲ್ಲಿ ಹೋದಾಗ ಕೊಡಿಸ್ತೀನಿ. ನಾನು ಹೋದಾಗೆಲ್ಲ ಕೊಡಿಸ್ತೀನಿ, ನಾನು ಇಲ್ದಿದ್ದಾಗ ತಗೊಂಡ್ರೆ ತಗೊಂಡಂಗೆ. ನೋಡಿ ಗೈಸ್, ಇದು ಬೇರೆ ತರ. ಇದು 3 ತಿಂಗಳೊಳಗೆ ಹೋದ್ರೆ ಗೈಸ್ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರಂತೆ. ಇಂಥದೇ ಹೊಟ್ಟೆ ಬಿಡ್ತದೆ, ಅದು ಬೇರೆ. ಆಮೇಲೆ ನಮ್ಮ ಅಪ್ಪಂಗೆ ಬನೀನ್ ಕೊಡ್ಸಿದ್ದೀನಿ. ನಿನ್ಗೆ ಯಾಕೆ ಹೋಗ್ಬೇಕಿತ್ತು? 4 ಬನೀನ್, ಅಂಡರ್ವೇರ್ ಕೊಡಿಸ್ತೀನಿ, 3 ಅಂಡರ್ವೇರ್. ಆಮೇಲೆ ಅಷ್ಟೇ ಗೋಬಿ ತಗೊಬಂದಿದ್ದೀನಿ ಅಷ್ಟೇ ಗೈಸ್. ನಮ್ಮ ಅಪ್ಪನೇ ತಗೊಂಡ್ರು ಟ್ಯೂಬ್ ಲೈಟು. ಇಲ್ಲಿಗೆ. ಆಮೇಲೆ ಇದು ಸೋಪು ಅಷ್ಟೇ. ಸೋಪು, ಇಂಬರ್ ಸೋಪು
ಬನ್ನಿ ಬನ್ನಿ ತಿನ್ನೋಣ. ಆ್ಯಕ್ಚುಲಿ ಗೋಬಿ ತಿನ್ನಬೇಕು ಅಂತ ಆಸೆ ಇದೆ, ಆದರೆ ಹೊಟ್ಟೆ ಫುಲ್ ಅನ್ನಿಸ್ತಾ ಇದೆ. ಆ್ಯಂಡ್ ಮೋರ್ ಓವರ್ ನಮ್ಮ ಅಂಕೋಲಾದಲ್ಲಿ ಗೋಬಿ ಚೆನ್ನಾಗಿ ಮಾಡಲ್ಲ. ಸೊ ನನಗೆ ನಮ್ಮ ಚನ್ನರಾಯಪಟ್ಟಣ ಗೋಬಿನೇ ಇಷ್ಟ. ಹೇಗೂ ಬಂದಿದ್ದೀನಲ್ಲ ಮತ್ತಿನ್ನೆಷ್ಟು ದಿನನೋ ಅಂದ್ಕೊಂಡು ತಿಂದೇ ಬಿಡೋಣ ಅಂತ ತಗೊಂಡಿದ್ದು. ಆದರೆ ಹೊಟ್ಟೆ ನಿಜಕ್ಕೂ ಫುಲ್ ಇದೆ ಗೈಸ್, ತಿನ್ನೋ ಮನಸ್ಸೇ ಇಲ್ಲ. ಗೈಸ್ ಬಿಸಿ ಬಿಸಿ ಗೋಬಿ ತಿನ್ನೋಣ ಬನ್ನಿ. ದಿನಗಳು ತಿಂಗಳುಗಳು ಹೇಗೆ ಕಳೀತಾ ಇದ್ದಾವೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇನ್ನು ಈಗ ನಿನ್ನೆ ಮೊನ್ನೆ ನಮ್ಮನೆ ಟಿ ವಿ ತಂದಾಗಿದೆ, ಹೊಸ ಟಿ ವಿ. ನೋಡಿದ್ರೆ 9 ತಿಂಗಳಾಯಿತು ಗೈಸ್. ಇದು 9ನೇ ತಿಂಗಳು EMIನ ನಾನು ಪೇ ಮಾಡಬೇಕು. ಆ್ಯಕ್ಚುಲಿ ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡಿದ್ವು. ಸೊ ಅದನ್ನೇ ನಮ್ಮಪ್ಪ ಅಮ್ಮ ಹೇಳ್ತಾಯಿದ್ರು, ಸೊ ಈ ತಿಂಗಳು ಕೊಟ್ಟರೆ ಮುಗೀತು ಅಂತ. ಹೌದು ಮುಗಿಯುತ್ತೆ, ಬಟ್ ನಾನು ಅದೆಲ್ಲ ನೋಡೋಕ್ಕೆ ಹೋಗಲ್ಲ. ಸೊ ಅದು ಸ್ಟೇಟ್ಮೆಂಟ್ ಬಂದಿಲ್ಲ ಅಂದರೆ ಮುಗೀತು ಅಂತ ಹೇಳ್ತಾ ಇದ್ದೆ. ಇಷ್ಟೇ ಗೈಸ್.